ಶ್ರೀಮತಿ ಜಯಂತಿ ಪ್ರೆಸಿಡೆಂಟ್ ಪೈವಡಿಕೆ ಗ್ರಾಮ ಪಂಚಾಯತ್, ಶ್ರೀಮತಿ ಪುಷ್ಪಲಕ್ಷ್ಮಿ ವೈಸ್ ಪ್ರೆಸಿಡೆಂಟ್ ಪೈವಡಿಕೆ ಗ್ರಾಮ ಪಂಚಾಯತ್, ಶ್ರೀ ಜುಲ್ಫಿಕಾರ್ ಅಲಿ ಚೇರ್ಮನ್ ಹೆಲ್ತ್ ಅಂಡ್ ಎಜುಕೇಶನ್ ಸ್ಟ್ಯಾಂಡಿಂಗ್ ಕಮಿಟಿ ಪೈವಡಿಕೆ ಗ್ರಾಮ ಪಂಚಾಯತ್, ಶ್ರೀ ಅಬ್ದುಲ್ ರಜಾಕ್ ಚಿಪ್ಪಾರ್ ಚೇರ್ಮನ್ ಡೆವಲಪ್ಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಪೈವಡಿಕೆ ಗ್ರಾಮ ಪಂಚಾಯತ್, ಶ್ರೀಮತಿ ಸಿಯಾಸುನಿಸಾ ಚೇರ್ಪರ್ಸನ್ ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಪೈವಡಿಕೆ ಗ್ರಾಮ ಪಂಚಾಯತ್, ಶ್ರೀಮತಿ ಫಾತಿಮಾ ಜೌರಾ ಬ್ಲಾಕ್ ಪಂಚಾಯತ್ ಮೆಂಬರ್ ಮಂಜೇಶ್ವರ್, ಶ್ರೀ ಅವಿನಾಶ್ ಮಚಾದೋ ಮೆಂಬರ್ ಪೈವಡಿಕೆ ಗ್ರಾಮ ಪಂಚಾಯತ್, ಶ್ರೀ ದಿನೇಶ್ ವಿ ಅಸಿಸ್ಟೆಂಟ್ ಎಜುಕೇಶನಲ್ ಆಫೀಸರ್ ಮಂಜೇಶ್ವರ್, ಶ್ರೀ ವಿಜಯಕುಮಾರ್ ಬಿಪಿಸಿ ಮಂಜೇಶ್ವರ್ ಬಿಆರ್ಸಿ, ಶ್ರೀ ಅಬ್ದುಲ್ ಕರೀಂ ಪಿಕೆ ಪಿಸಿ ಸೆಕ್ರೆಟರಿ ಪೈವಳಿಕೆ, ರಹಿಮತ್ ಮೆಂಬರ್ ಗ್ರಾಮ ಪಂಚಾಯತ್, ಶ್ರೀಮತಿ ವಿದ್ಯಾ ಸಿ ಸಿಆರ್ಸಿ ಕೋಆರ್ಡಿನೇಟರ್ ಬಿಆರ್ಸಿ ಮಂಜೇಶ್ವರ್, ರೆವರೆಂಡ್ ಫಾದರ್ ಹರಿ ಡಿಸೋಜಾ ಕರೆಸ್ಪಾಂಡೆಂಟ್ ಡಿವಿಎಲ್ಪಿಎಸ್ ಕೈಯಾರ್, ಶ್ರೀ ಜಾರ್ಜ್ ಡಿ ಅಲ್ಮೇಡಾ ವೈಸ್ ಪ್ರೆಸಿಡೆಂಟ್ ಪ್ಯಾರಿಶ್ ಪಾಸ್ಟರ್ ಕೌನ್ಸಿಲ್ ಕೈಯಾರ್ ಚರ್ಚ್, ಶ್ರೀ ಚಿದಾನಂದಮಯ್ಯ ಪಿಟಿಎ ಪ್ರೆಸಿಡೆಂಟ್ ಡಿಬಿಎಯುಪಿಎಸ್ ಕೈಯಾರ್, ಶ್ರೀಮತಿ ರಶ್ಮಿ ಸಂತೋಷ್ ಎಂಪಿಟಿಎ ಪ್ರೆಸಿಡೆಂಟ್ ಡಿಬಿಎಯುಪಿಎಸ್ ಕೈಯಾರ್. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮಕ್ಕಳೆಲ್ಲ ಓಡಿ ಬನ್ನಿ ಶಾಲೆಗೆ, ನಲಿದು ಬನ್ನಿ ಶಾಲೆಯು ನಿಮಗೆ ತೆರೆದಿದೆ. ಎಲ್ಲೆಲ್ಲೂ ಕಲರವ, ಎಲ್ಲೆಲ್ಲೂ ಚಿಲಿಪಿಲಿ, ಎಲ್ಲೆಲ್ಲೂ ನಗುವ ಚೆಲ್ಲಿದೆ. ನಮ್ಮ ಮಕ್ಕಳ ಬಾಳೆಲ್ಲವೂ ಸಿಹಿ ಜೇನಿನ ಹೊಳೆಯಾಗಲಿ. ನಮ್ಮ ಮಕ್ಕಳ ಬಾಳೆಲ್ಲವೂ ಸಿಹಿ ಜೇನಿನ ಹೊಳೆಯಾಗಲಿ. ಪಾಠ ಊಟ ಓಟ ಆಟ, ಪಾಠ ಊಟ ಓಟ ಆಟ. ಹೌದು ಪ್ರಿಯರೇ, ಇಂದು ಕೇರಳದೆಲ್ಲೆಡೆ ಪುಟಾಣಿ ಮಕ್ಕಳ ಕಲರವ ಸಂಭ್ರಮ. ಪ್ರತ್ಯೇಕವಾಗಿ ನಮ್ಮ ಶಾಲೆಯಲ್ಲಿ ಪುಟಾಣಿ ಮಕ್ಕಳಿಗೆ, ರಕ್ಷಕರಿಗೆ, ಶಿಕ್ಷಕರಿಗೆ ಹಾಗೂ ನಮಗೆಲ್ಲರಿಗೂ ಸಂತಸ ಸಂಭ್ರಮದ ದಿನ. ನಮಗೆಲ್ಲರಿಗೆ ತಿಳಿದ ಹಾಗೆ 2 ವರ್ಷ ನಮ್ಮ ಮಕ್ಕಳು ಕೊರೋನಾ ಎಂಬ ಮಹಾಮಾರಿಗೆ ಶಾಲೆಯಿಂದ ವಂಚಿತರಾಗಿದ್ದರು. ಈಗ ಕೊರೋನಾ ಎಂಬ ಕತ್ತಲೆಯಿಂದ ಜಯಗಳಿಸಿ ಶಾಲೆ ಎಂಬ ಬೆಳಕಿನೆಡೆಗೆ ಆಗಮಿಸಿದ ಸುದಿನ. ಈ ಸುದಿನವನ್ನು ಪ್ರವೇಶೋತ್ಸವದ ಮೂಲಕ ಸಂಭ್ರಮಿಸಲು ಆಗಮಿಸಿದ ಮಕ್ಕಳಿಗೆ ಹಾಗೂ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಈಗ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಗೌರವಾನ್ವಿತರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತೇನೆ. ಜಗತ್ತಿನಲ್ಲಿ ಕದಿಯಲಾಗದ ಒಂದೇ ಒಂದು ವಿಷಯವಿದ್ದರೆ ಅದು ವಿದ್ಯೆ ಮಾತ್ರ. ವಿದ್ಯೆಯು ವ್ಯಕ್ತಿಯನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವುದು. ವಿದ್ಯೆಯು ಜ್ಞಾನದ ಹೆಮ್ಮಾರವಾಗಿ ಬೆಳೆಯಲು ಒಂದು ವೇದಿಕೆ ಅಗತ್ಯ, ಅದು ಶಾಲೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಕಣ್ಣು ತುಂಬ ಕನಸನ್ನು ಹೊತ್ತು ಅಂತ್ಯವಿಲ್ಲದ ಜ್ಞಾನದ ಜಗತ್ತಿಗೆ ಮಕ್ಕಳು ಅಧಿಕೃತವಾಗಿ ಕಾಲಿಡುವುದಕ್ಕೆ ಶಾಲೆ ಒಂದು ಮಾಧ್ಯಮವಾಗುವುದು. ಶಾಲೆ ಅದೊಂದು ವಿಶಾಲ ಲೋಕ, ವಿವಿಧತೆಯ ವಿಹಾರ, ಚಿತ್ರಗಳ ಚಿತ್ತಾರ,
ಮನಸ್ಸಾಗುವುದು, ಆಕಾರಗಳು ಆಕಾಶವಾಗುವುದು, ಮೌನಗಳು ಮಾತಾಗುವುದು ಎಲ್ಲವೂ ಶಾಲೆಯಲ್ಲಿಯೇ. ಆದ್ದರಿಂದಲೇ ಶಾಲೆಯೊಂದು ಮುಚ್ಚಲ್ಪಟ್ಟಾಗ ಜೈಲೊಂದು ತೆರೆಯಬಹುದೆನ್ನುವ ರವೀಂದ್ರನಾಥ್ ಟಾಗೋರರ ಮಾತುಗಳು ಅತಿ ಹೆಚ್ಚು ಅರ್ಥಗರ್ಭಿತ. ಶಾಲೆಯಿಂದ ಮಾತ್ರ ನಂಬಿಕೆಗಳು ವಿಶ್ಲೇಷಿಸಲ್ಪಡುವುದು, ಶಾಲೆಯಿಂದ ಮಾತ್ರ ಮಾನವೀಯತೆ ವಿಮರ್ಶಿಸಲ್ಪಡುವುದು, ಶಾಲೆಯಿಂದ ಮಾತ್ರ ಸಮಭಾವನೆ ವಿಮರ್ಶಿಸಲ್ಪಡುವುದು, ಶಾಲೆಯಿಂದ ಮಾತ್ರ ಜ್ಞಾನವು ಸಂಶೋಧಿಸಲ್ಪಡುವುದು, ಶಾಲೆಯಿಂದ ಮಾತ್ರ ವಿಜ್ಞಾನವು ಪ್ರಕಾಶಿಸಲ್ಪಡುವುದು. ಸಮಾಜವನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಸುಜ್ಞಾನದಿಂದ ವಿಜ್ಞಾನದ ಕಡೆಗೆ ಕೊಂಡೊಯ್ಯುವ ಏಕಮಾತ್ರ ಸಾಧನ ಶಿಕ್ಷಣ. ಆ ಕಾರಣದಿಂದಲೇ ನೆಲ್ಸನ್ ಮಂಡೇಲಾ, ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ, ಒಮ್ಮೆ ಹೇಳುತ್ತಾರೆ, ಎಜುಕೇಶನ್ is the most powerful weapon which you can use to change the world. ಅಂದರೆ ಒಂದು ಶಾಲೆ ಮಾತ್ರ ಸಮಾಜವನ್ನು ಹಕ್ಕು ಪ್ರತಿಪಾದನೆಯ ಮಾದರಿಯಲ್ಲಿ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಸಮಾಜದ ಎಲ್ಲ ನಾಗರಿಕರ ಸಹಕಾರದಿಂದ ಇದು ಸಾಧ್ಯವಾಗುವುದು. ಸದೃಢ ಮನಸ್ಸಿನಿಂದ, ನಿಸ್ವಾರ್ಥ ಪ್ರಯತ್ನದಿಂದ ಮಾತ್ರ ಒಂದು ಶಾಲೆಯನ್ನು ನಾವು ಹೀಗೆ ಕಾಣಲು ಸಾಧ್ಯವಾಗಬಹುದು. ಈ ರೀತಿಯ ಶಾಲೆ ಕಳೆದ ಹಲವಾರು ವರ್ಷಗಳಿಂದ ಸಮಾಜದ ಒಳಿತಿಗಾಗಿ ಪ್ರಯತ್ನಿಸುತ್ತಿದೆ. ಇಲ್ಲಿಯ ಜನರ ಶೈಕ್ಷಣಿಕ ಮನೋಭಾವನೆಯಿಂದ, ಎಲ್ಲ ನಾಗರಿಕರ ಅಂತ್ಯವಿಲ್ಲದ ಸಹಾಯದಿಂದ ನಮ್ಮ ಈ ಹಿರಿಮೆಯನ್ನು ಸಾಧಿಸಲು ಸಾಧ್ಯವಾಗಿದೆ. ಈ ಶಾಲೆಯೇ ಡಾನ್ ಬಾಸ್ಕೋ AUP ಶಾಲೆ ಕೈಯಾರ್. ಈ ಎಲ್ಲ ಕಾರಣದಿಂದಲೇ ಪಂಚಾಯತ್ ಮಟ್ಟದ ಶಾಲಾ ಪ್ರವೇಶೋತ್ಸವಕ್ಕೆ ನಮ್ಮ ಶಾಲೆಯು ಸಾಕ್ಷಿಯಾಗುತ್ತಿದೆ. ಪಂಚಾಯತ್ ಮಟ್ಟದ ಈ ಪ್ರವೇಶೋತ್ಸವದ ಕಾರ್ಯಕ್ರಮದಲ್ಲಿ ಘನ ವೇದಿಕೆಯನ್ನು ಹಂಚಿಕೊಂಡ ಎಲ್ಲ ಗೌರವಾನ್ವಿತರನ್ನು ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಶಿಕ್ಷಣಾಸಕ್ತ ಬಂಧುಗಳಿಗೂ ಪುಟಾಣಿ ಮಕ್ಕಳಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಕಡೆಗೆ ಹೆಜ್ಜೆ ಇಡುತ್ತಿದ್ದೇನೆ. ಮೊದಲಿಗೆ ಪ್ರಾರ್ಥನೆ ಗೀತೆ ಶಾಲಾ ಮಕ್ಕಳಿಂದ. ಎಲ್ಲರಿಗೂ ವಂದನೆಗಳು. ಮುನ್ನಡೆಯೋಣ ಹಿರಿಮೆಯೊಂದಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶಾಲೆ, ಪಂಚಾಯತ್, ಉಪಜಿಲ್ಲೆ, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದವರೆಗೆ ವಿವಿಧ ಹಂತಗಳಲ್ಲಿ ಇಂದು ಕೇರಳದಾದ್ಯಂತ ಪ್ರವೇಶೋತ್ಸವ ಕಾರ್ಯಕ್ರಮವು ನಡೆಯುತ್ತಿದೆ. ಪೈಯುಳಿಕೆ ಪಂಚಾಯತ್ ಮಟ್ಟದ ಈ ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ನಮಗೆ
ಸಂತೋಷದ ಅಭಿಮಾನದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ನೆರೆದ ಗಣ್ಯ ವ್ಯಕ್ತಿಗಳಿಗೆ, ರಕ್ಷಕರಿಗೆ, ಊರವರಿಗೆ, ಅದೇ ರೀತಿ 2 ತಿಂಗಳ ಬೇಸಗೆಯ ವಿರಾಮದ ಬಳಿಕ ಈ ವಿದ್ಯಾದೇಗುಲಕ್ಕೆ ಆಗಮಿಸಿದ ವಿದ್ಯಾರ್ಥಿ ಬಳಗದವರಿಗೆ, ಹೊಸದಾಗಿ ನಮ್ಮ ಶಾಲೆಯಲ್ಲಿ ದಾಖಲಾತಿ ಪಡೆದ ಎಲ್ಲ ಮಕ್ಕಳಿಗೆ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಪೈವಡಿಕೆ ಪಂಚಾಯತಿನಲ್ಲಿ ಸುಮಾರು 19-20 ಶಾಲೆಗಳಿವೆ. ಇಷ್ಟು ಶಾಲೆಗಳಲ್ಲಿ 1ನೇ ತರಗತಿಗೆ ಅತಿ ಹೆಚ್ಚು ದಾಖಲಾತಿ ಪಡೆದದ್ದು ನಮ್ಮ ಶಾಲೆಯಲ್ಲಿ. ಆದುದರಿಂದಲೇ ಈ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ 1ನೇ ತರಗತಿಗೆ ಈಗಾಗಲೇ 75 ಮಕ್ಕಳು 1ನೇ ತರಗತಿಗೆ ದಾಖಲಾಗಿದ್ದಾರೆ. ಹೆತ್ತವರು ಶಾಲೆಯ ಮೇಲೆ ಅಭಿಮಾನವನ್ನು ಇರಿಸಿ ನಿಮ್ಮ ಮಕ್ಕಳನ್ನು ಈ ಡಾನ್ ಬಾಸ್ಕೋ ಶಾಲೆಗೆ ಕಳಿಸಿದ್ದೀರಿ. ಗೌರವಾನ್ವಿತ ರಕ್ಷಕ ಬಂಧುಗಳೇ, ನಿಮಗೆ ಅಭಿನಂದನೆ. ಅದೇ ರೀತಿ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಮಕ್ಕಳು ಸಂತೋಷದಿಂದ, ಆಸಕ್ತಿಯಿಂದ, ಲವಲವಿಕೆಯಿಂದ ಶಾಲೆಗೆ ಬರಬೇಕು. ಮಗುವಿಗೆ ಇದೊಂದು ದಿನ ಮರೆಯಲಾರದ ದಿನ ಆಗಬೇಕು. ಶಾಲೆ ಮಕ್ಕಳಿಗೆ ಮನೆಯಂತೆ ಆಗಬೇಕು. ಇವತ್ತು ಹೇಗೆ ಖುಷಿಯಿಂದ ಸಂತೋಷದಿಂದ ಬಂದಿದ್ದೀರಿ, ಈ ವರ್ಷ ಪೂರ್ತಿ ಇದೇ ರೀತಿ ಮಕ್ಕಳು ಶಾಲೆಗೆ ಬರಬೇಕು ಎಂಬ ಉದ್ದೇಶದಿಂದ ಕೇರಳ ಸರ್ಕಾರವು ಪ್ರವೇಶೋತ್ಸವವನ್ನು ಆಚರಿಸಲು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಕರೆ ನೀಡಿದೆ. ಅಂತೆಯೇ ನಮ್ಮ ಈ ಶಾಲೆಯಲ್ಲೂ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಶಾಲಾ ಮಟ್ಟದಲ್ಲ, ಪಂಚಾಯತ್ ಮಟ್ಟದ ಕಾರ್ಯಕ್ರಮ ನಾವು ಇಂದು ಹಮ್ಮಿಕೊಂಡಿದ್ದೇವೆ. ಪಂಚಾಯತ್ ಮಟ್ಟದ ಈ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಪೈವಡಿಕೆ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಜಯಂತಿಯವರು. ಇವರು ಮೊತ್ತ ಮೊದಲಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಅವರಿಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನ ಈ ಪ್ರವೇಶೋತ್ಸವ ಸಂಭ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಪೈವಡಿಕೆ ಪಂಚಾಯತಿನ ಉಪಾಧ್ಯಕ್ಷೆ ಶ್ರೀಮತಿ ಪುಷ್ಪಲಕ್ಷ್ಮಿ. ಇವರು ಮೊದಲಾಗಿ ನಮ್ಮ ಶಾಲೆಗೆ ಬರುವುದು, ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. 2 ವರ್ಷದಿಂದ ನಮಗೆ ಯಾವುದೇ ಕಾರ್ಯಕ್ರಮವನ್ನು ಈ ರೀತಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವರಿಗೆ ಶಾಲಾ ಪರವಾಗಿ ಆತ್ಮೀಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಶಿಕ್ಷಣ ಸಂಸ್ಥೆ ಸೌಹಾರ್ದತೆಯ ಒಕ್ಕೂಟವಾಗಿದೆ. ಜಾತಿ, ಮತ, ಧರ್ಮ ಅಲ್ಲಿ ಇಲ್ಲ. ವಿದ್ಯಾಭ್ಯಾಸ ರಂಗದಲ್ಲಿ ಜಾತಿ, ಮತ, ಧರ್ಮವಿಲ್ಲದೆ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯುತ್ತಿರುವ ಮಹಾನ್ ವ್ಯಕ್ತಿ ಶ್ರೀಮಾನ್ ಜುಲ್ಫಿಕರ್ ಆಲಿ. ಇವರು ZA ಕಯ್ಯಾರ್ ಎಂದೇ ಪ್ರಸಿದ್ಧರು. ಇವರು ಹೆಲ್ತ್ ಅಂಡ್ ಎಜುಕೇಶನ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಕೂಡ ಆಗಿದ್ದಾರೆ. ಇವರಿಗೆ ಈ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ PTA ಅಧ್ಯಕ್ಷರಾಗಿ, ಎಕ್ಸಿಕ್ಯೂಟಿವ್ ಸದಸ್ಯರಾಗಿ, ಈಗಲೂ ಓರ್ವ ಪೋಷಕರಾಗಿ ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದ ಒಬ್ಬ ವ್ಯಕ್ತಿಯಾಗಿದ್ದಾರೆ
ಶ್ರೀಮಾನ್ ಅಬ್ದುಲ್ ರಜಾಕ್ ಚಿಪ್ಪಾರ್. ಇವರು ಪೈಗುಳಿಗೆ ಪಂಚಾಯತಿನ ಡೆವಲಪ್ಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಕೂಡ ಆಗಿದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮಾತು ಕಡಿಮೆ, ದುಡಿಮೆ ಜಾಸ್ತಿ. ಪೈವಳಿಕೆ ಪಂಚಾಯತ್ ನಮ್ಮಿ ವಾರ್ಡಿನ ಸದಸ್ಯರಾಗಿದ್ದಾರೆ ಶ್ರೀಮಾನ್ ಅವಿನಾಶ್ ಮಚಾರ್. ಇವರು ಭಾಷಣ ಮಾಡುವುದರಲ್ಲಿ ಹಿಂದೆ, ಆದರೆ ಶಾಲೆಗೆ ಬೇಕಾಗಿ ಯಾವುದೇ ಕೆಲಸ ಆಗಲಿ, ಯಾವುದೇ ಸಹಾಯ ಆಗಲಿ ಇವರು ಮಾಡಲು ಸದಾ ಸಿದ್ಧ. ಅವರ ನೇತೃತ್ವದಲ್ಲಿ ನಮ್ಮ ಶಾಲೆಯ 36 ಮಕ್ಕಳಿಗೆ, ಕನ್ನಡ ಮೀಡಿಯಂನಲ್ಲಿ ಕಲಿಯುತ್ತಿರುವಂತಹ 36 ಮಕ್ಕಳಿಗೆ ಅವರ ನೇತೃತ್ವದಲ್ಲಿ ಅವರ ಒಂದು ಸಂಘ ಇದೆ, ಅವರೊಂದು ಕ್ಲಬ್ ಇದೆ, ಕ್ರೈಸ್ತ ಕ್ಲಬ್ ಕೈಯಾರ್. ಇವರ ಸದಸ್ಯರನ್ನೆಲ್ಲ ಒಟ್ಟು ಸೇರಿಸಿ ನಮಗೆ 36 ಬ್ಯಾಗ್ಗಳನ್ನು, ಒಂದು ಕಿಟ್ ಅನ್ನು ಒದಗಿಸಿದ್ದಾರೆ. ಅವರಿಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಪಿಸಿ ಸೆಕ್ರೆಟರಿ ಪೈವಳಿಕೆ ಪಂಚಾಯತ್, ಅದೇ ರೀತಿ GLPS ಕಾಯರ್ಕಟ್ಟೆ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವ ಶ್ರೀಮಾನ್ ಅಬ್ದುಲ್ ಕರೀಂ ಸರ್. ಇದಕ್ಕೆ ಬೇಕಾದಂತ, ಈ ಸ್ವಾಗತ ಸಮಿತಿಗೆ ಬೇಕಾದಂತ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಲು ಅವರು ನನಗೆ ಸಹಕರಿಸಿದ್ದಾರೆ. ಸರ್, ನಿಮಗೆ ಈ ಸಭೆಗೆ ಸ್ವಾಗತ, ಸುಸ್ವಾಗತ. PRCಗೆ ಸಂಬಂಧಿಸಿ ಕ್ಲಬ್ದ ಸಮಯದಲ್ಲಿ ಎಲ್ಲ ರೀತಿಯ ಮಾಹಿತಿಯನ್ನು ನಮಗೆ ನೀಡುತ್ತಿರುವವರು ಶ್ರೀಮತಿ ವಿದ್ಯಾಜಿ ವೇದಿಕೆಯಲ್ಲಿದ್ದಾರೆ. ಅವರು CRC ಕೋಆರ್ಡಿನೇಟರ್ PRC ಮಂಜೇಶ್ವರ. ಇವರಿಗೂ ಸ್ವಾಗತ, ಸುಸ್ವಾಗತ. ಸದಾ ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಮ್ಮಿ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಹೆರಿ ಡಿಸೋಜ, ನಿಮಗೆ ಈ ಸಭೆಗೆ ಸ್ವಾಗತ, ಸುಸ್ವಾಗತ. ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ನಮ್ಮ ಎಲ್ಲ ಕಾರ್ಯಕ್ರಮದೊಂದಿಗೆ ನಮ್ಮೊಂದಿಗಿರ್ತಾರೆ, ನಮಗೆ ಸಹಕರಿಸುತ್ತಿದ್ದಾರೆ. ಅವರಿಗೆ ಈ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೈವಳಿಕೆ ಪಂಚಾಯತ್ನ ಎಲ್ಲ ಸದಸ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಿತ್ತು. ಪಂಚಾಯತ್ ಸದಸ್ಯರಾದ ಶ್ರೀಮತಿ ರಹಮತ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಈ ಸಭೆಗೆ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ನಮ್ಮ ಶಾಲೆಯ PT ಅಧ್ಯಕ್ಷರಾಗಿ ನಮ್ಮ ಶಾಲೆಗೆ ಸೇವೆಯನ್ನು ನೀಡುತ್ತಿದ್ದಾರೆ ಶ್ರೀಮಾನ್ ಚಿದಾನಂದಮಯ್ಯ. ನಿಮಗೆ ಈ ಸಭೆಗೆ ಸ್ವಾಗತ, ಸುಸ್ವಾಗತ. MPT ಅಧ್ಯಕ್ಷೆ ಶ್ರೀಮತಿ ರಶ್ಮಿ ಸಂತೋಷ್. ಇವರು ಕ್ಲಬ್ದ ಸಮಯಕ್ಕೆ ಬಂದು ನಮಗೆ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇದ್ದಾರೆ. ನಿಮಗೂ ಈ ಸಭೆಗೆ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಮ್ಮ ಶಾಲೆಯ ಎಕ್ಸಿಕ್ಯೂಟಿವ್ ಮೆಂಬರ್ಸ್, ನಮ್ಮ ಶಾಲೆಯ ರಕ್ಷಕರಿಗೆ, ಊರವರಿಗೆ, ಅಧ್ಯಾಪಕ ಬಳಗದವರಿಗೆ, ಪುಟಾಣಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ವಿರಾಮವಿದ್ದೇನೆ. ಥ್ಯಾಂಕ್ ಯು. ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ತಮಗೂ ಹೃದಯ ಸ್ಪರ್ಶಿ ಸ್ವಾಗತ. ಇದೀಗ ಈ ಹೊಸ ಶೈಕ್ಷಣಿಕ ವರ್ಷವನ್ನು ಅಕ್ಷರಗಳ ಪ್ರದರ್ಶನದ ಮೂಲಕ ಉದ್ಘಾಟನೆ ಮಾಡಿ
ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಪೈವಳಿಕೆ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಜಯಂತಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ವೇದಿಕೆಯಲ್ಲಿರುವಂತಹ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಪುಷ್ಪಲಕ್ಷ್ಮಿ ಅವರು, ಅದೇ ರೀತಿ ಹೆಲ್ತ್ ಅಂಡ್ ಎಜುಕೇಶನ್ ಚೇರ್ಮನ್ ಆದ ಜಡ್ಡೆ ಕೈಯಾರ್, ಅದೇ ರೀತಿ ಡೆವಲಪ್ಮೆಂಟ್ ಚೇರ್ಮನ್ ಆದ ಅಬ್ದುಲ್ ರಸಕ್ ತಿಪ್ಪಾರು, ಅದೇ ರೀತಿ ಈ ವಾರ್ಡಿನ ಸದಸ್ಯರಾದ ಅವಿನಾಶ್ ಮಕ್ಕಾರು, ಅದೇ ರೀತಿ 11ನೇ ವಾರ್ಡಿನ ಮೆಂಬರಾದ ಸಾರೆ, ಮತ್ತು ಅದೇ ರೀತಿ ಈ ಸಭೆಗೆ ಸ್ವಾಗತವನ್ನು ಹೇಳಿದಂತಹ ಈ ಶಾಲೆಯ HM ಅವರು, ಅದೇ ರೀತಿ ಇಲ್ಲಿ ಗಣ್ಯರಾಗಿರುವಂತಹ ಫಾದರ್ ಅವರು, ಅದೇ ರೀತಿ ಎಲ್ಲ ಶಿಕ್ಷಕ ಬಂಧುಗಳೇ, ಅದೇ ರೀತಿ CRCಯ ವಿದ್ಯಾ ಅವರೇ, ಮತ್ತು ನಮ್ಮ ಎದುರಲ್ಲಿ ಇರುವಂತಹ ಮಕ್ಕಳೇ, ರಕ್ಷಕರೇ, ಶಿಕ್ಷಕರೇ ಹಾಗೂ ಬಂಧುಗಳೇ, ಒಳ್ಳೆ ರೀತಿಯ ಒಂದು ಶಾಲಾ ಪ್ರವೇಶವನ್ನಾಗಲಿ ನಾವು ಇಲ್ಲಿ ಹಮ್ಮಿಕೊಂಡಿರುತ್ತದೆ. ಅಂದರೆ ಇಲ್ಲಿ ಅತ್ಯಧಿಕ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಆದ ಕಾರಣ ನಾವು ಈ ಶಾಲೆಯನ್ನು ಆಯ್ಕೆಗೊಂಡದ್ದು. ಈ ಶಿಕ್ಷಕಿಯನ್ನು ಮರೆತಿದ್ದೆ, ಅವರು ಕೂಡ ವಂದನೆಗಳು. ಇದಕ್ಕೆಲ್ಲ ಸಹಕರಿಸಿದ ಎಲ್ಲ ಇಲ್ಲಿನ ಜನರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಗೆ 2 ವರ್ಷದಲ್ಲಿ ಯಾವುದೇ ಒಂದು ಶಾಲಾ ಪ್ರವೇಶವನ್ನು ಇಷ್ಟು ಅದ್ದೂರಿಯಾಗಿ ಮಾಡಲು ಸಾಧ್ಯವಾಗಲಿಲ್ಲ. ಇಲ್ಲಿ ನಾವು ನೋಡಿದರೆ ಎಲ್ಲರೂ ಕೂಡ ಶಾಲೆಗೆ ಬರಲು ಉತ್ಸುಕದಿಂದ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾವು ನೋಡಿದರೆ ಬಹಳ ಸಂತೋಷವಾಗ್ತದೆ. ಅವರ ಮುಂದಿನ ಜೀವನ ಹೀಗೆ ಇದೇ ರೀತಿ ಒಳ್ಳೆಯದಾಗಿ ಸುಗಮವಾಗಿ ಸಾಗಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುವುದನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಪ್ರವೇಶೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂತೋಷದ ಮಾತುಗಳಿಂದ ಶುಭ ಕೋರಿದ ತಮಗೆ ವಂದನೆಗಳು. ನಮ್ಮ ಈ ಡಾನ್ ಬಾಸ್ಕೋ AUP ಶಾಲೆಗೆ ಹೊಸದಾಗಿ ಆಗಮಿಸಿದ LKG ಪ್ರಿ ಪ್ರೈಮರಿ ಪುಟಾಣಿಗಳು ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸಲಾಗಿದೆ. ಈಗ 1A ತರಗತಿಯ ಪುಟಾಣಿ ಮಕ್ಕಳಿಗೆ ವರ್ಣರಂಜಿತ ಹೂಗಳನ್ನು ನೀಡಿ ಸ್ವಾಗತಿಸಿ ಶುಭ ಕೋರಬೇಕಾಗಿ ಪೈವಳಿಕೆ ಗ್ರಾಮ ಪಂಚಾಯತಿನ ಹೆಲ್ತ್ ಅಂಡ್ ಎಜುಕೇಶನ್ ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್ ರಾದ ಶ್ರೀ ಜುಲ್ಫಿಕರ್ ಅಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಕ್ಕಳ ಹೆಸರನ್ನು ವಾಚಿಸುವವರು ಶಿಕ್ಷಕಿ ಯೌನಿ. ಶೈಕ್ಷಣಿಕ ವರ್ಷದ ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮ ಪೈವಳಿಕೆ ಗ್ರಾಮ ಪಂಚಾಯತ್ ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಇದಕ್ಕೆ ಅಧ್ಯಕ್ಷತೆ ವಹಿಸುತ್ತಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಅದೇ ರೀತಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರಿದ್ದಾರೆ, ಜೊತೆಯಲ್ಲಿ ಪಂಚಾಯತ್ ಸದಸ್ಯರಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಗೌರವಾನ್ವಿತರಾದಂತಹ ಚರ್ಚೆ ಧರ್ಮಗುರುಗಳು, PC ಕಾರ್ಯದರ್ಶಿ,
ಶಾಲೆಯ ಮುಖ್ಯೋಪಾಧ್ಯಾಯರು, BRC ಪ್ರತಿನಿಧಿ, ಅದೇ ರೀತಿ ಚರ್ಚ್ ಭಾವನಾ ಸಮಿತಿ ಉಪಾಧ್ಯಕ್ಷರಿದ್ದಾರೆ, MPT ಅಧ್ಯಕ್ಷೆ ಹಾಗೂ ಈ ಶಾಲೆಯ ಶಿಕ್ಷಕ ವೃಂದದವರೇ, ಶಾಲೆಯ ರಕ್ಷಕರೇ, ವಿದ್ಯಾರ್ಥಿನಿಯರೇ, ಊರವರೇ, ಈಗಾಗಲೇ ನಮ್ಮ ಈ ಶಾಲೆಯಲ್ಲಿ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವವನ್ನು ನಾವು ಇಲ್ಲಿ ತೀರ್ಮಾನಿಸಿ ಈ ಒಂದು ಶಾಲೆಯಲ್ಲಿ ಈ ವರ್ಷ ಕಳೆದ ವರ್ಷಗಳಲ್ಲಿ ಕೂಡ ಅತಿ ಹೆಚ್ಚಿನ ಮಕ್ಕಳನ್ನು ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾದಂತಹ ಒಂದು ಶಾಲೆಯಾಗಿರುತ್ತದೆ. ನಾವು PEC ಸಭೆಯಲ್ಲಿ ಚರ್ಚೆ ಮಾಡಿ ಈ ಒಂದು ಶಾಲೆಯನ್ನು ನಾವು ತೀರ್ಮಾನಿಸಿದ್ದಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಮಕ್ಕಳ ಸಂಖ್ಯೆ ಮಾತ್ರವಲ್ಲ, ನಾನು ಈ ಕಾರ್ಯಕ್ರಮಕ್ಕೆ, ನಾನು ಈ ಶಾಲೆಯ ಚರ್ಚೆನ ಹಲವಾರು ಕಾರ್ಯಕ್ರಮಕ್ಕೆ ಈ ವಾಲ್ಗೆ ಬಂದ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಅದರ ಈ ಶಾಲೆಯ ಪ್ರವೇಶೋತ್ಸವ ಕಾರ್ಯಕ್ರಮಕ್ಕೆ ನಾನು ಪ್ರಥಮವಾಗಿ ಬರ್ತಾ ಇದ್ದೇನೆ. ಈಗ ಬರುವಾಗಲೇ ಬಹಳ ಸಂತೋಷವಾದರು. ಇಲ್ಲಿಯ ರಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಊರವರು ರಕ್ಷಕರು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಹಳ ಸಂತೋಷವಾದಂತಹ ಒಂದು ವಿಚಾರವಾಗಿರುತ್ತದೆ. ಎಲ್ಲ ಶಾಲೆಗಳು ಕೂಡ ರಕ್ಷಕರು ಬರ್ತಾರೆ ಈಗ, ಆದರೂ ಇಲ್ಲಿ ನನಗನಿಸ್ತದೆ ಎಲ್ಲ ಮಕ್ಕಳ ರಕ್ಷಕರು ಕೂಡ ಬಂದಿದ್ದಾರೆ ಅಂತ ನನಗೆ ಒಂದು ಸಭೆಯನ್ನು ಕಾಣುವಾಗ ಬಹಳ ಸಂತೋಷವಾಗ್ತಾ ಇದೆ. ಮೊದಲಿನ ಕಾಲದಲ್ಲಿ ಶಾಲೆಗೆ ಹೆತ್ತವರು ಬರ್ತಾ ಇದ್ದದ್ದು ಅಡ್ಮಿಷನ್ ಮಾಡಲಿಕ್ಕೆ ಮಾತ್ರವಾಗಿರಬಹುದು. ಅಧ್ಯಾಪಕರ ಒತ್ತಾಯಕ್ಕೆ ಬೇಕಾಗಿ ಶಾಲೆಗೆ ಸೇರಿಸುವಂತಹ ಒಂದು ಕಾಲವಾಗಿದ್ದು ಮೊದಲು. ರೀತಿ ಎಲ್ಲ ರಕ್ಷಕರು ಕೂಡ ಇವತ್ತು ಶಾಲೆಗೆ ಮಕ್ಕಳನ್ನು ಕಲಿಸುವ ಅದೇ ರೀತಿಯಲ್ಲಿ ಬೆಳಗ್ಗೆ ಶಾಲೆಗೆ ಬರಲಿಕ್ಕೆ ತಯಾರಾದಂತಹ ಒಂದು ದಿನವಾಗಿರುತ್ತದೆ ನಮ್ಮ ಪ್ರವೇಶೋತ್ಸವ. ಎಲ್ಲ ಶಾಲೆಗಳಲ್ಲಿ ಕೂಡ ಪ್ರವೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತು, ಈ ವರ್ಷದ ಪ್ರವೇಶೋತ್ಸವಕ್ಕೆ ಮತ್ತೊಂದು ಪ್ರಾಧಾನ್ಯತೆ ಕೂಡ ಇದೆ. ಈ ವರ್ಷ 3 ಕ್ಲಾಸಿನ ಮಕ್ಕಳಿಗೆ ಪ್ರವೇಶೋತ್ಸವ ಅಂತ ನಾವು ಹೇಳ್ಬೋದು. 1ನೇ ಕ್ಲಾಸಿನ ಮಕ್ಕಳಿಗೆ ಮಾತ್ರವಲ್ಲ, 1ನೇ ಕ್ಲಾಸಿನ ಮಕ್ಕಳ ಪ್ರವೇಶೋತ್ಸವ, 2ನೇ ಕ್ಲಾಸಿನ ಮಕ್ಕಳ ಪ್ರವೇಶೋತ್ಸವ, 3ನೇ ಕ್ಲಾಸಿನ ಮಕ್ಕಳ ಪ್ರವೇಶೋತ್ಸವ, ಅದೇ ರೀತಿ LKG ಮಕ್ಕಳಿಗೆ ಕೂಡ ಈ ವರ್ಷ ಪ್ರವೇಶೋತ್ಸವವಾಗಿರುತ್ತದೆ. ಕಳೆದ 2 ವರ್ಷಗಳಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು, ಕೋವಿಡ್ನಿಂದಾಗಿ ನಾವೆಲ್ಲರೂ ಮನೆಯ ಒಳಗೆ ಕೂತ್ಕೊಂಡಂತಹ ವರ್ಷವಾಗಿತ್ತು. ಆದ ಕಾರಣ ಈ ಒಂದು ಜೂನ್ 1 ನಮಗೆ 2 ವರ್ಷದ ಬಳಿಕ ಸಿಕ್ಕಿದಂತಹ ಒಂದು ಪ್ರವೇಶೋತ್ಸವವಾಗಿದೆ. ನಾನು ಹೆಚ್ಚೇನು ಈಗ ಮಾತನಾಡೋದಿಲ್ಲ, ಈಗಾಗಲೇ ಸಮಯ ಮೀರಿದೆ. ಇನ್ನು ಕೂಡ ಹಲವಾರು ಮಂದಿ ಭಾಷಣ ಮಾಡಲಿಕ್ಕೆ ಇದೆ. ಯಾರು ಕೂಡ ಭಾಷಣಕ್ಕೆ ಕೂತ್ಕೊಂಡಿದ್ದಲ್ಲ ಎಂದು ಮಕ್ಕಳು ಕೂಡ 2 ತಿಂಗಳ ರಜೆಯ ಬಳಿಕ ನನ್ನ ಸಹಪಾಠಿಗಳನ್ನು ಶಾಲೆಯ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅವರಿಗೂ ಕೂಡ ತುಂಬ ಮಾತನಾಡಲಿಕ್ಕಿರ್ಬೋದು, ಅವರಿಗೆ 2 ತಿಂಗಳ ಅವರ ಅಜ್ಜಿ ಮನೆಗೆ ಹೋದ ಕಥೆಗಳನ್ನೆಲ್ಲ ಹೇಳಲಿಕ್ಕಿರ್ಬೋದು. ಆದ ಕಾರಣ ಆ ಒಂದು ಅವಕಾಶವನ್ನು ನಾನು ಮಾಡುವುದಿಲ್ಲ. ನೇನು ಕೇಳದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರ್ತಾ ಇದ್ದೇನೆ. ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ PEC ಮಟ್ಟದ ಪಂಚಾಯತ್ ಮಟ್ಟದ ಈ ಒಂದು ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಘಟಿಸಿದ್ದೇವೆ. ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹೊಸದಾಗಿ ಸೇರ್ಪಡೆಗೊಂಡ ಈ ಶಾಲೆ ಅಂತ ಹೇಳುವಾಗ LKG ಮತ್ತು 1ನೇ ಕ್ಲಾಸ್ಗೆ ಮಾತ್ರವಲ್ಲ, ಇನ್ನಿತರ ಕ್ಲಾಸ್ಗೆ ಕೂಡ ಹೊಸದಾಗಿ ಸೇರ್ಪಡೆಗೊಂಡಂತಹ ತುಂಬ ಮಕ್ಕಳಿದ್ದಾರೆ. ನನಗೆ ಈ ವರ್ಷ ಅವರು 20 ಇನ್ನಿತರ ಕ್ಲಾಸಿಗೆ ಅಡ್ಮಿಷನ್ ಸಿಗ್ಬೋದು ಅಂತೇಳಿ ಬಂದಿದೆ. ನನಗೆ ಬಹಳ ಸಂತೋಷ. ನಾನು ಕಳೆದ 1-2 ಶಾಲೆಯ ಸಭೆಯಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ನಾನು ಆ ಶಾಲೆಯವರು ಹೇಳಿ ಸರ್ಕಾರಿ ಶಾಲೆಯ ಚರ್ಚೆ ಮಾಡುವಾಗ ನಾವು ಹೇಳೋದು, ಡಾನ್ ಬಾಸ್ಕೋ ಶಾಲೆಗೆ ಅಡ್ಮಿಷನ್ ಬೇಕಾಗಿ ವೇದಿಕೆಯಲ್ಲಿರುವ ನಮಗೆಲ್ಲರಿಗೂ ಕೂಡ ಫೋನ್ ಬರ್ತಾ ಇದೆ. ಅದೇ ರೀತಿ ಎಲ್ಲ ಸರ್ಕಾರಿ ಶಾಲೆಯು ಕೂಡ ನಮ್ಮಂತವರಿಗೆ ಫೋನ್ ಬರುವ ಹಾಗೆ ಮಾಡಬೇಕು ಅಂತ ನಾನು ಟೀಚರ್ಸ್ಗೆ ಸಲಹೆ ನೀಡಿದ್ದೇನೆ. ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ಈ ಮಕ್ಕಳ ಮುಂದಿನ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಎಂದು ಮಾತು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಒಂದು ಎ ತರಗತಿಯ ಮಕ್ಕಳಿಗೆ ಹೂ ನೀಡಿ ಸ್ವಾಗತಿಸಿ ಪ್ರೋತ್ಸಾಹದ ಮಾತುಗಳಿಂದ ಶುಭ ಕೋರಿದ
ತಮಗೆ ವಂದನೆಗಳು. ನಮ್ಮ ಶಾಲೆಗೆ ಹೊಸದಾಗಿ ಸೇರಿದ 1B ತರಗತಿಯ ಮಕ್ಕಳಿಗೆ ಬಣ್ಣ ಬಣ್ಣದ ಹೂಗಳನ್ನು ನೀಡಿ ಸ್ವಾಗತಿಸಿ ಶುಭ ಕೋರಬೇಕಾಗಿ ಪೈವಳಿಗೆ ಗ್ರಾಮ ಪಂಚಾಯತಿನ ಡೆವಲಪ್ಮೆಂಟ್ ಸ್ಟ್ಯಾಂಡಿಂಗ್ ಚೇರ್ಮನ್ ರಾದ ಶ್ರೀ ಅಬ್ದುಲ್ ರಜಾಕ್ ಚಿಪ್ಪರ್ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಕ್ಕಳ ಹೆಸರನ್ನು ವಾಚಿಸುವವರು ಶಿಕ್ಷಕಿ ಸರೋಜಿನಿ. ಹೂಗಳನ್ನು ಸ್ವೀಕರಿಸಿದ 1B ಪುಟಾಣಿ ಮಕ್ಕಳು ಸ್ಟೇಜಿನಲ್ಲಿಯೇ ನಿಂತು ಪ್ರವೇಶೋತ್ಸವದ ಗೀತೆಗೆ ಹೆಜ್ಜೆ ಹಾಕುವುದು.
ಆದರಣೀಯ ಮಹಿಳೆಯರು, ನಾನು ಕಳೆದ 9 ವರ್ಷದಿಂದ ಈ ಶಾಲೆಯ ಪೇರೆಂಟ್ ಆಗಿದ್ದಾರೆ. ನನ್ನ ಅಪ್ಪ ಮಗ 7 ವರ್ಷಕ್ಕಿಂತ ಈಗ ನಗರ ಶಾಲೆಗೆ 9ನೇ ಕ್ಲಾಸ್ ಕಲಿತಾರೆ. ಇನ್ನೊಬ್ಬ ಈಗ 5ನೇ ಕ್ಲಾಸ್ ಈಗ ಕಲಿತಾ ಇದೆ. ನಮಗೆ ಗೊತ್ತಿರುವಂಥದ್ದು ಚಿಪ್ಪಾಡಿನಿಂದ ಅಷ್ಟು ದೂರದ ಹಳ್ಳಿಯಿಂದ ಒಂದು 13 ಕಿಲೋಮೀಟರ್ ಈಚೆ ಹೋಗ್ತಾರೆ. ಇಲ್ಲಿ ಮಕ್ಕಳನ್ನು ಸೇರಿಸಬೇಕಿದ್ರೆ ಏನು ಕಾರಣ ಅಂತ ತಿಳ್ಬೋದು. ನಮ್ಮ ಈ ಸಬ್ ಜಿಲ್ಲಾ ಮಟ್ಟದಲ್ಲಿ, ಹೊಸ ಜಿಲ್ಲಾ ಮಟ್ಟದಲ್ಲೇ ಆಗಿರ್ಬೋದು, ಒಂದು ಸಂಶಯವಿಲ್ಲ, ಸಬ್ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಇದ್ದರೆ ಅದು ಡಾನ್ ಬಾಸ್ಕೋ ಕಲ್ಯಾಣದಲ್ಲಿ ಯಾವುದೇ ಸಂಸ್ಥೆ. ನಮ್ಮ ದುರ್ಜಿಕರ ಇದ್ದಾಗೆ ಒಂದು ಏಪ್ರಿಲ್ ಆಗುವಾಗ ಸ್ಟಾರ್ಟ್ ಆಗ್ತಾರೆ. ಒಂದು ಹೆಡ್ ಮಾಸ್ಟರ್ ಕೇಳಬೇಕು, ಒಂದು ಪಾದಕ ಮಾತಾಡಬೇಕು, ನಮಗೆ ಒಂದು ಅಡ್ಮಿಷನ್ ಬೇಕಾಗುತ್ತೆ. ಕೆಲವೊಂದು ಕೊಡ್ಲಿಕ್ಕೆ ಆಗ್ತದೆ. ನಮ್ಮ ಒಂದು ಪರಿಮಿತವಾದ ಇದರಲ್ಲಿ ಒಂದು ಲೆಕ್ಕ ಉಂಟಲ್ಲ, ಎಷ್ಟು ಕೊಡ್ಬೋದಂತೆ. ಆದರೂ ಕೂಡ ಕೆಲವೊಮ್ಮೆ ನಮ್ಮ ಗುರುಗಳಲ್ಲಿ ಅದೇ ರೀತಿ ಇದರಲ್ಲಿ ಮಾಡುವಾಗ ಒಂದೆರಡು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಇಲ್ಲಿಯ ವಾತಾವರಣ ಒಳಗಾಗಿ ನಾವೆಲ್ಲ ಈಗ ನಾವೆಲ್ಲ ಕಲಿಯುವ ಸಂದರ್ಭದಲ್ಲಿ ಜಾತಿ ಮತ ಧರ್ಮದ ಆ ಒಂದು ಇದು ಇರ್ಲಿಕ್ಕೆ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಕಲಿಯುವಂತಾರೆ. ಈಗೆಲ್ಲ ಬದಲಾವಣೆ ಮುಸ್ಲಿಮರಲ್ಲಿ ಅದೆಷ್ಟೋ ಗ್ರೂಪ್ ಇದೆ, ಅವರಿಗೆ ಒಂದೊಂದು ಗ್ರೂಪಿಗೆ ಈ ಕೆಸನಿಗೆ ಬೇರೆ, ಎಪಿಸಿಗೆ ಬೇರೆ, ಉಜಾರಿಗೆ ಬೇರೆ, ಸಲಪಿಗೆ ಬೇರೆ, ಒಂದೊಂದು ಪಂಗಡಕ್ಕೆ ಒಂದೊಂದು ಶಾಲೆಗಳು. ಈಚೆ ಕೂಡ ಬ್ರಾಹ್ಮಣರಿಗೆ ಮಕ್ಕಳಿಗೆ ಬೇರೆ, ಬಂಟರ ಮಕ್ಕಳಿಗೆ ಬೇರೆ, ಕುಳಾಳ ಮಕ್ಕಳಿಗೆ ಬೇರೆ, ವಿಶ್ವಕರ್ಮದವರಿಗೆ ಬೇರೆ. ನಾನು ಇದನ್ನು ಎದುರುವಾಗಲ್ಲ. ನಮ್ಮ ಮಕ್ಕಳ ಒಂದು ಆ ಕಲಿಯುವ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪಂಗಡದಲ್ಲಿ ಮಾತ್ರ ಕಲಿಯುವಾಗ ನಮ್ಮ ಸಮಾಜದಲ್ಲೇ ದೊಡ್ಡ ದುಷ್ಪರಿಣಾಮ ಉಂಟಾಗ್ತದೆ. ಇಲ್ಲಿ ಅದೇನಿಲ್ಲ, ಎಲ್ಲ ಈ ಧರ್ಮದ ಮಕ್ಕಳು ಒಂದೇ ತಾಯಿ ಮಕ್ಕಳಂತೆ ಕಲಿಯುವಂತಹ ಒಂದು ವಾತಾವರಣ ಇದ್ದ ಕಾರಣ ನನ್ನ ನನ್ನ ಮಕ್ಕಳು ಮಾತ್ರ ಅಲ್ಲ, ಅಲ್ಲಿ 10-15 ಮಕ್ಕಳು ಇಲ್ಲಿಗೆ ಕಲಿಯಲಿಕ್ಕೆ ಬರ್ತಾರೆ. ಅದು ಒಂದು ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಗೆ ಬೇಕಾದ ಒಂದು ಆ ರೀತಿಯ ಒಂದು ಒಳ್ಳೆಯ ಒಂದು ವಾತಾವರಣ. ಮೊದಲಿಗೆ ಹೇಳಿದಾಗ 2 ವರ್ಷದಿಂದ ಪ್ರವೇಶಿಸುವುದಿಲ್ಲ. ನಮ್ಮ ಮಕ್ಕಳು ಜೈಲಿನಲ್ಲಿ ಬದಿಯಾದಾಗ ಬದಿಯಾಗಿದೆ. ಮಕ್ಕಳು ಎಲ್ಲಿ ಕರ್ಕೊಂಡು ಹೋಗ್ಬಾರದು, ಪ್ರಯಾಣವನ್ನು ಕರ್ಕೊಂಡು ಹೋಗ್ಬಾರದು. ಆವಾಗ ಈ ಮಕ್ಕಳು ಮನೆಯೊಳಗೆ ಇದು ಮಾಡಿ ಒಂದು ರೀತಿಯ ಬಂದೀಕಾರಿಯ ಒಂದು ಅನುಭವ ಮಕ್ಕಳಿಗೆ ಅವರ ಬೆಳವಣಿಗೆಯನ್ನೇ ಕುಂಠಿತಗೊಳಿಸುವ ರೀತಿಯ ಒಂದು ವಾತಾವರಣ ಆಗಿತ್ತು ಕೋವಿಡ್ ಎಂಬ ಈ ಮಹಾಮಾರಿ ಇದ್ದರು. ಆದರೂ ಕೂಡ ಸರ್ಕಾರ ಮಕ್ಕಳ ಆ ಒಂದು ವಿದ್ಯಾಭ್ಯಾಸ ಮೊಟಕಾಗಬಾರದು ಎಂಬ ಕಾರಣದಿಂದ ಡಿಜಿಟಲ್ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸರ್ಕಾರ ಕಳೆದ 2 ವರ್ಷ ಕೂಡ ಶ್ರಮಿಸಿದೆ. ಅದಕ್ಕೆ ಹಲವಾರು ರೀತಿಯ ಪರಿಮಿತಿಗಳಿದ್ದರೂ ಕೂಡ ಒಂದು ಹಂತಕ್ಕೆ ಮಕ್ಕಳ ಬೆಳವಣಿಗೆಯನ್ನು ಮೊಟಕುಗೊಳಿಸದೆ ಮುಂದಕ್ಕೆ ಹೋಗಲು ಈ ಡಿಜಿಟಲ್ ವಿದ್ಯಾಭ್ಯಾಸ ಕೂಡ ಸಹಾಯಕವಾಗಿದೆ. ಮಕ್ಕಳಿಗೆ ಬೇಕಾದ ಪ್ರೀತಿ ಮತ್ತು ಸ್ನೇಹ ಅದನ್ನು ಕೊಡಲಿಕ್ಕೆ ನಮಗೆ ಖಂಡಿತವಾಗಿ ಸಾಧ್ಯವಾಗಿದೆ. ನಾವೆಲ್ಲ ಕಲಿಯುವ ಸಂದರ್ಭದಲ್ಲಿ ಇಂತಹ ಸೌಕರ್ಯಗಳು ಇರಲಿಲ್ಲ. ಈಗ ಕೇಳಬೇಕಾದ ವರ್ಷಗಳಿಂದ ದೊಡ್ಡ ರೀತಿಯ ಮೊದಲೆಲ್ಲ 25-50 ಸಾವಿರ ರೂಪಾಯಿ ಕೊಟ್ಟು 1ನೇ ಕ್ಲಾಸ್ನ ಮಕ್ಕಳನ್ನು 12 ಶಾಲೆಗಳಲ್ಲಿ ಕಳಿಸುವ ಒಂದು ಪರಿಪಾಠ ಇತ್ತು. ಈಗೆಲ್ಲ ಕಡಿಮೆ ನೋಡಿ, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಕಳೆದ 5-6 ವರ್ಷದಿಂದ 12 ಶಾಲೆಗಳನ್ನು ಬಿಟ್ಟು ಮ್ಯಾನೇಜ್ಮೆಂಟ್ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಪ್ರವೇಶವನ್ನು ಪಡೆಯುತ್ತಿದ್ದಾರೆ. ಯಾಕಾಗಿ ಕೇರಳ ಸರ್ಕಾರವು ದೊಡ್ಡ ರೀತಿಯ ಸಾರ್ವಜನಿಕ ವಿದ್ಯಾಭ್ಯಾಸ ಸಂರಕ್ಷಣಾ ಹೆಜ್ಜೆ ಎಂಬ ಒಂದು ಪ್ರೋಗ್ರಾಮ್ ಅನ್ನು ಯೋಜನೆಯನ್ನು ಹೊಂದಿಸಿಕೊಂಡು ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬೇಕಾಗಿ ಸರ್ಕಾರದ ಕಿಫ್ಬಿಯಿಂದ ಹಣ ವಿದ್ಯಾರ್ಥಿಗಳ ಅದೇ ರೀತಿ ಪೋಷಕರ ಎಲ್ಲರ ಒಂದು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಗ್ರಾಮ ಪ್ರದೇಶದ ಶಾಲೆಗಳನ್ನು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಏರಿಸುವಲ್ಲಿ ಸುಖದಾನವಾದ ಒಂದು ತೀರ್ಮಾನ ಕೈಗೊಂಡ ಕಾರಣ ಒಳ್ಳೆಯ ವಿದ್ಯಾಭ್ಯಾಸ ನಮ್ಮ 7 ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಿಗುವಾಗ ಖಂಡಿತವಾಗಿಯೂ ಮಕ್ಕಳು ಇಲ್ಲಿಗೆ ಕಲಿಸಲಿಕ್ಕೆ ಪೋಷಕರು ತಯಾರಾಗ್ತಾ ಇದ್ದಾರೆ. ಈಗ ನಮಗೆ ಆಟದ ಮೈದಾನಗಳು ಕಡಿಮೆ, ಇಲ್ಲಿ ನಮಗೆ ಶಾಲೆಗೆ ತೊಂದರೆ ಇಲ್ಲ. ಆದರೂ ಕೂಡ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುವ ಸಂದರ್ಭದಲ್ಲಿ ಮಕ್ಕಳಿಗೆ ಆಟ ಆಡುವ ಉತ್ಪಾದನೆ ಒಂದೇ ಒಂದು ಸೌಕರ್ಯ ಇಲ್ಲ. ಶಾಲೆಗಳಿಗೆ ಒಂದು ಪರಿಮಿತವಾದ ಸೌಕರ್ಯ ಮಾತ್ರ. ಈಗ ಸರ್ಕಾರ ಪ್ರತಿ ಗ್ರಾಮದಲ್ಲಿ 2-3 ಆಟದ ಮೈದಾನ ಆದರೂ ಬೇಕೆಂಬ ತೀರ್ಮಾನವನ್ನು ಹೊಂದಿದ್ದು ಸ್ಥಳ ಲಭ್ಯತೆಗೆ ಅನುಸಾರವಾಗಿ ಆಟದ ಮೈದಾನಗಳನ್ನು ಕೂಡ ಹೆಚ್ಚಿಸುವಂತಹ ಒಂದು ಕ್ರಮವನ್ನು ಸರ್ಕಾರ ಇವತ್ತು ನಮ್ಮ ರಾಜ್ಯ ಮಟ್ಟದ ಪ್ರವೇಶೋತ್ಸವ ಉದ್ಘಾಟನೆ ಮಾಡಿಕೊಂಡು ನಮ್ಮ ಮಾನನೀಯ ಮುಖ್ಯಮಂತ್ರಿಗಳಾದ
ಶ್ರೀ ಪಿಣರಾಯಿ ವಿಜಯನ್ ಅವರು ಈ ಆಟದ ಮೈದಾನವನ್ನು ಅಭಿವೃದ್ಧಿಗೊಳಿಸಿದ ವಿದ್ಯಾರ್ಥಿ ಕೂಡ. ಯಾಕೆ ಮಕ್ಕಳಿಗೆ ಆಟ ಆಡಬೇಕು, ಅದೇ ರೀತಿ ಕುಡಿದು ನಲಿದು ಕಲಿಯುವ ಒಂದು ಅದನ್ನ ಇದ್ರೆ ಮಾತ್ರ ಅವರ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗಿದ್ದು ಸಾಧ್ಯತೆ ಎಂಬುದನ್ನು ಮನಗಂಡು ಈಗಾಗಲೇ ಯೂನಿಫಾರ್ಮ್ ಫ್ರೀಯಾಗಿ ಕೊಡ್ತದೆ, ಮಧ್ಯಾಹ್ನ ಗಂಜಿ ಊಟ ಉಂಟು, ಶಾಲಾ ಕೇಳಲು ಮಕ್ಕಳಿಗೆ ಪುಸ್ತಕಗಳನ್ನು ಫ್ರೀಯಾಗಿ ಕೊಡ್ತಾ ಇದೆ. ಇನ್ನೂ ಕೂಡ ಹಲವಾರು ರೀತಿಯ ಅಭಿವೃದ್ಧಿಯನ್ನು ಸರ್ಕಾರ ಕೈಗೊಳ್ಳುತ್ತಿದೆ. ಆ ರೀತಿಯಲ್ಲಿ ನಮ್ಮ ಈ ಪ್ರವೇಶೋತ್ಸವದಲ್ಲಿ ಭಾಗವಹಿಸುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಭಾರತದ ಒಂದು ನವ ಭಾರತದ ನಿರ್ಮಾಣದಲ್ಲಿ ನಮ್ಮ ಈ ವಿದ್ಯಾರ್ಥಿಗಳು ಅವರಿಂದಾದ ರೀತಿಯಲ್ಲಿ ಕೊಡುಗೆಯನ್ನು ನೀಡಲು ತಯಾರಿಗಳಿಂದ ಮಾತ್ರ ಆರಿಸಿಕೊಂಡು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಪಂಚಾಯತ್ ಮತ್ತು ಬೇರೆಯಲ್ಲೂ ಕೂಡ ಈ ರೀತಿಯಾಗಿ ಇಷ್ಟು ಜನರ ಭಾಗವಹಿಸಿಕೆಯಿಂದ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ನಡೆದಿರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಕೂಡ ಇಲ್ಲಿ ಯಾವಾಗ ಪ್ರೀತಿಯ ಸಭೆಗಳು ಕೂಡ ಈ ಹಾಲು ಸಾಕಾಗುವುದಿಲ್ಲ, ಅಷ್ಟು ಕೂಡ ನಮ್ಮ ಪೋಷಕರು ಈ ವಿದ್ಯಾಸಂಸ್ಥೆಗೆ ಪ್ರೀತಿ ಇಟ್ಟುಕೊಂಡು ನಮ್ಮ ಮಕ್ಕಳ ಆ ವಿದ್ಯಾಭ್ಯಾಸ ಸಂಸ್ಥೆಯ ಮೇಲೆ ಪ್ರೀತಿಯಿಂದ ಇಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಕನ್ನಡ ಮಾತನಾಡುವುದು. ಬಣ್ಣ ಬಣ್ಣದ ಹೂಗಳನ್ನು ನೀಡಿ ಸ್ವಾಗತಿಸಿ ನಮ್ಮ ಶಾಲೆಯ ಮೇಲೆ ಅಭಿಮಾನದ ಮಾತುಗಳನ್ನಾಡಿ ಶುಭ ಕೋರಿದ ತಮಗೆ ವಂದನೆಗಳು. ವಿವಿಧ ಶಾಲೆಗಳಲ್ಲಿ ಶಿಕ್ಷಣ ಪಡೆದು ಈ ಶಾಲೆಗೆ ಹೊಸತಾಗಿ ಆಗಮಿಸಿದ ವಿವಿಧ ತರಗತಿಗಳ ಮಕ್ಕಳಿಗೆ ಹೂ ನೀಡಿ ಸ್ವಾಗತಿಸಿ ಶುಭ ಕೋರಬೇಕಾಗಿ ಪೈವಳಿಕೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ರೆಹಮತ್ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶಂಬಾಸ್ 58, ಹಲೀಮತ್ ಶಬ್ನಾ 58, आयशत नफीसा के 58, स्नेहल 48, हफीजा शेख 6B, शानवी दिनेश बंगेरा 4B, प्रिंसन 38, सुदीप 38, विपिन आरके 2nd year, वीक्षित 6th year, Hajira Mishra 2nd year, Nikhil K 3rd year, Prajvita 4th B, Matvika 4th B. Vedant 5th B, ಮಕ್ಕಳಿಗೆ ಹೂ ನೀಡಿ ಸ್ವಾಗತಿಸಿದ ತಮಗೆ ವಂದನೆಗಳು. ಪೈವಳಿಗೆ ಗ್ರಾಮ ಪಂಚಾಯತಿನ ಸದಸ್ಯರಾದ ನಮ್ಮದೇ ವಾರ್ಡಿನ ವಾರ್ಡ್ ಮೆಂಬರ್ ಆದ ಅವಿನಾಶ್ ಮಚಾದೋ ಅವರು 1A ತರಗತಿಯ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ನೀಡಿದ್ದಾರೆ. ಅವರ ಈ ಉದಾರ ಮನಸ್ಸನ್ನು ಸ್ಮರಿಸುತ್ತೇವೆ ಹಾಗೂ ತಾವು ಈ ಬ್ಯಾಗ್ಗಳನ್ನು ಮಕ್ಕಳಿಗೆ ನೀಡಿ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತೇವೆ.
ನಮ್ಮ ವಾರ್ಡಿನ ಮೆಂಬರ್ ಆದ ಅವಿನಾಶ್ ಮಚೋದರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮಂಜೇಶ್ವರದ ಅಸಿಸ್ಟೆಂಟ್ ಎಜುಕೇಶನಲ್ ಆಫೀಸರ್ ಸರ್ ದಿನೇಶ್ ವಿ ಹಾಗೂ ಬಿಪಿಸಿ ಮಂಜೇಶ್ವರ ವಿಜಯ ಕುಮಾರ್ ಸರ್ ಅವರು ಸಬ್ ಡಿಸ್ಟ್ರಿಕ್ಟ್ ಮಂಜೇಶ್ವರದ ಪ್ರವೇಶೋತ್ಸವದ ಕಾರ್ಯಕ್ರಮವನ್ನು ಮುಗಿಸಿ ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇವೆ. ಮಂಜೇಶ್ವರದ ಅಸಿಸ್ಟೆಂಟ್ ಎಜುಕೇಶನಲ್ ಆಫೀಸರ್ ಆದ ಶ್ರೀ ದಿನೇಶ್ ವಿ ಅವರು ನಮ್ಮ ಶಾಲೆಗೆ ವಿವಿಧ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಸರ್, ತಾವು ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ವಿನಂತಿಸುತ್ತೇನೆ. ಕೈಗಳಿಗೆ ಗ್ರಾಮ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವ ಕಾರ್ಯಕ್ರಮದ ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕೈಗಳಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಪುಷ್ಪಲಕ್ಷ್ಮಿ ಮೇಡಮ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಯಂತಿ ಅವರೇ, ಮುಖ್ಯ ಅತಿಥಿಗಳಾಗಿರುವ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಶ್ರೀ ಸುಲ್ಫಿಕರ್ ಅಲಿ ಅವರೇ, ಶಾಲಾ ಪ್ರಬಂಧಕರಾಗಿರುವಂತಹ ಸನ್ಮಾನ್ಯ ಬಾದರವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ, ಬಿಬಿಸಿ ವಿಜಯಕುಮಾರ್ ಮಾಸ್ತರ್, ಹಾಗೆ ಬಿಇಸಿ ಸೆಕ್ರೆಟರಿ ಇದ್ದಾರೆ, ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ರಕ್ಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಭಾಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ. ಕಾರಣ ಪ್ರವೇಶೋತ್ಸವ ಎನ್ನುವುದು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸಂತೋಷದಿಂದ ಆಚರಿಸಬೇಕಾದಂತಹ ಒಂದು ಉತ್ಸವ. ಹಾಡಿ ನಲಿದು ಕುಣಿದು ಅವರು ಸಂತೋಷ ಪಡಬೇಕಾದಂತಹ ಒಂದು ಸಮಯ ಇದು. ಈಗಾಗಲೇ ಕೆಲವು ಮನೋರಂಜನೆ ಕಾರ್ಯಕ್ರಮಗಳು ಮಕ್ಕಳಿಗೆ ಬೇಕಾಗಿ ನಡೆಸಿದ್ದಾರೆ ಎಂಬುದಾಗಿ ಹೇಳಿದರು. ಆ ಒಂದು ಧೈರ್ಯದಲ್ಲಿ ನಾನು ಒಂದೆರಡು ಮಾತುಗಳನ್ನು ಆಗಲಿಕ್ಕೆ ಮುಂದುವರಿಸ್ತಾ ಇದ್ದೇನೆ. ಇವತ್ತು ಜೂನ್ 1ನೇ ತಾರೀಕು ನಮ್ಮ ಕೇರಳದಲ್ಲಿ ಎಲ್ಲ ಶಾಲೆಗಳಲ್ಲಿ ಈ ರೀತಿಯ ಉತ್ಸವ ಛಾಯೆಯಲ್ಲಿ ಮಕ್ಕಳು ಶಾಲೆಗೆ ಬರಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಈ ಒಂದು ಅವಕಾಶ ಕಳೆದ 2 ವರ್ಷ ನಮಗೆ ಸಿಗಲಿಲ್ಲ. ಆದ್ದರಿಂದ ಎಲ್ಲ ಮಕ್ಕಳು ಅದೇ ರೀತಿಯಲ್ಲಿ ಪೇರೆಂಟ್ಸ್ ಕೂಡ ಈ ಒಂದು ದಿನಕ್ಕೆ ಬೇಕಾಗಿ ಕಾತರದಿಂದ ಕಾಯುತ್ತಿದ್ದೆವು ನಾವೆಲ್ಲರೂ. ಈ ವರ್ಷ ಆದರೂ ನಮಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಮಕ್ಕಳಿಗೆ ಪೂರ್ಣ ರೂಪದಲ್ಲಿ ಶಾಲಾ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂತಹ ಒಂದು ಆತಂಕ ಇತ್ತು. ಅದೆಲ್ಲ ನಿವಾರಿಸಲ್ಪಟ್ಟು ಇವತ್ತಿನಿಂದ ಈ 2022-23 ಶೈಕ್ಷಣಿಕ ವರ್ಷ ನಾವು ಆರಂಭಿಸ್ತಾ ಇದ್ದೇವೆ. ಮಕ್ಕಳು ಬಹಳ ಲವಲವಿಕೆಯಿಂದ ಶಾಲೆಗೆ ಬರಲಿಕ್ಕೆ ಇವತ್ತಿನಿಂದ ಶುರು ಮಾಡ್ತಾರೆ. ಹಾಗಂತ ಹೇಳುವಾಗ ನಮ್ಗೆ ಗೊತ್ತಿದೆ, ಕಳೆದ 2 ವರ್ಷ ಮಕ್ಕಳು ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಅಂತ ಹೇಳಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದು. ನಮ್ಮ ರಾಜ್ಯದಲ್ಲೇ ವಿದ್ಯಾಭ್ಯಾಸದಲ್ಲಿ ಯಾವುದೇ ಮಕ್ಕಳಿಗೆ ಕೊರತೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟ ಏಕೈಕ ರಾಜ್ಯ ಎಂಬ ನೆಲೆಯಲ್ಲಿ ಕೇರಳ ರಾಜ್ಯ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಇದೆ. ಆ ಒಂದು ಏನು ಹಿರಿಮೆ ಇದೆ ಅದನ್ನು ಇದೇ ರೀತಿಯಲ್ಲಿ ಕಾಯ್ದುಕೊಂಡು ಹೋಗಬೇಕಾದಂತಹ ಒಂದು ಪ್ರಯತ್ನ ನಮ್ಮ ಭಾಗದಿಂದ ನಡೆಯಬೇಕು. ಅದರಲ್ಲೂ ಕೋವಿಡ್ ಕಾಲಘಟ್ಟದಲ್ಲಿ ಮಕ್ಕಳು ಮನೆಯಲ್ಲೇ ಇರುವಾಗ ಮಕ್ಕಳೊಂದಿಗೆ ಅಧ್ಯಾಪಕರಾಗಿಯೂ ರಕ್ಷಕರಾಗಿಯೂ ಕಾರ್ಯನಿರ್ವಹಿಸಿದವರು ನೀವು ನಮ್ಮ ರಕ್ಷಕರು. ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿ. ಅದರಿಂದ ಈ ಸಂದರ್ಭದಲ್ಲಿ ನೀವು ಕಳೆದ 2 ವರ್ಷ ನಡೆಸಿದ ಆ ನಿಮ್ಮ ಅವಿಶ್ರಾಂತ ಶ್ರಮವನ್ನು ನಾನು AO ಎಂಬ ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಇಂತಹ ಸಂದಿಗ್ಧ ಪರಿಸ್ಥಿತಿ ಮುಂದೆ ಬಂದರೂ ಕೂಡ ನೀವು ನಮ್ಮ ಅಧ್ಯಾಪಕರೊಂದಿಗೆ ಕೈ ಜೋಡಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಈ ವರ್ಷ
ನಮ್ಮ ಸಾರ್ವಜನಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಇದು ಅದೇ ರೀತಿಯಲ್ಲಿ ಮುಂದುವರಿಯಲಿ. ನಮ್ಗೆ ಗೊತ್ತಿದೆ 12 ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗುವಂತಹ ವಿದ್ಯಾಭ್ಯಾಸಕ್ಕೂ ನಮ್ಮ ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ವಿದ್ಯಾಭ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಜನಪ್ರತಿನಿಧಿಗಳೆಲ್ಲ ತಮ್ಮ ಮಕ್ಕಳನ್ನು ಇಂತಹ ಸಾರ್ವಜನಿಕ ಶಾಲೆಗೆ ಕಳಿಸ್ತಾ ಇದ್ದಾರೆ. ಯಾಕಂತಂದ್ರೆ ಮಕ್ಕಳಿಗೆ ಕೇವಲ ಪಾಠ ಪುಸ್ತಕದ ವಿಚಾರಗಳು ಮಾತ್ರ ಅಲ್ಲ ಸಿಗಬೇಕಾದ್ದು, ಮಕ್ಕಳು ಜೀವನದಲ್ಲಿ ಮುಂದೆ ಯಾವುದೇ ಸಮಸ್ಯೆಯನ್ನು ಎದುರಿಸಬೇಕಿದ್ರು ಅವರಿಗಿರುವಂತಹ ಒಂದು ತರಬೇತಿ ಈ ಒಂದು ಸಾರ್ವಜನಿಕ ಶಾಲೆಗಳಲ್ಲಿ ಕಲಿಯುವಾಗ ಸಿಗ್ತದೆ. ಆ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಜೀವನ ಮೌಲ್ಯಗಳು ಬೆಳೀಬೇಕಿದ್ರೆ ಅವರು ಇಂತಹ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಕಲಿಬೇಕು. ಆ ನಿಟ್ಟಿನಲ್ಲಾಗಿರ್ತದೆ ತಿಳಿದವರು ಆ ರೀತಿಯಲ್ಲಿ ಶಾಲೆಗಳಿಗೆ ನಮ್ಮ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುತ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಭಾಗ್ಯವಂತರು. ಇಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಇಲ್ಲಿ ನೀಡಲಾಗ್ತದೆ. ಮಾತ್ರವಲ್ಲ, ಸರ್ಕಾರ ಕೂಡ ಮಕ್ಕಳಿಗೆ ಶಾಲೆ ಆರಂಭವಾಗುವಾಗ ಯಾವೆಲ್ಲ ಸಿದ್ಧತೆ ನಡೆಸಬೇಕೋ ಆ ಸಿದ್ಧತೆಗಳನ್ನೆಲ್ಲ ನಡೆಸಿ ಅದರ ಒಂದು ಮೇಲ್ವಿಚಾರಣೆ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟು ನಾವು ಕೂಡ ಅದನ್ನು ಮೇಲ್ವಿಚಾರಣೆ ನಡೆಸಿ ಎಲ್ಲಾ ರೀತಿಯಲ್ಲೂ ಶಾಲೆ ಸಜ್ಜಾಗಿದೆ ಎಂಬುದಾಗಿ ಖಾತರಿಪಡಿಸಿ ಆದ ನಂತರ ಆಗಿದೆ ಮಕ್ಕಳನ್ನು ಇವತ್ತು ನಾವು ಶಾಲೆಗೆ ಬರಲಿಕ್ಕೆ ಹೇಳಿರುವಂತದ್ದು. ಆದ್ರಿಂದ ಪಾಠ ಪುಸ್ತಕ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಅದೇ ರೀತಿ ಮಕ್ಕಳಿಗೆ ಬೇಸಿಕ್ ಆಗಿ ಕೊಡಬೇಕಾದಂತಹ ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯನ್ನೆಲ್ಲ ನಮ್ಮ ಶಾಲೆಗೆ ಸಂಬಂಧಪಟ್ಟವರು ಮಾಡಿದ್ದಾರೆ. ಆ ಧೈರ್ಯದಲ್ಲಿ ನಾನು ಇಲ್ಲಿ ನಿಂತು ಹೇಳ್ತಾ ಇದ್ದೇನೆ, ನಿಮ್ಮ ಮಕ್ಕಳನ್ನು ಧೈರ್ಯವಾಗಿ ಇಂತಹ ಸಾರ್ವಜನಿಕ ಶಾಲೆಗಳಿಗೆ ಕಳುಹಿಸಿ. ಇನ್ನು ನಿಮ್ಮ ಮನೆಯವರ, ನಿಮ್ಮ ಹತ್ತಿರ ಸಂಬಂಧಿಕರು ಆ ರೀತಿಯಲ್ಲಿ 12 ಶಾಲೆಗಳಿಗೆ ಮಕ್ಕಳನ್ನು ಕಳಿಸುತ್ತಿದ್ದರೆ ಅವರನ್ನು ಕೂಡ ಇಂತಹ ಶಾಲೆಗೆ ಮಕ್ಕಳನ್ನು ಕಳಿಸಲಿಕ್ಕಿರುವಂತಹ ಒಂದು ಪ್ರೇರಣೆ ನಿಮ್ಮ ಭಾಗದಿಂದ ನಡೆಯಲಿ ಎಂಬುದಾಗಿ ಹೇಳುತ್ತಾ, ಇಲ್ಲಿ ಬಹಳ ಉತ್ಸವದ ಒಂದು ಛಾಯೆ ಇದೆ. ಬಹಳ ವರ್ಣರಂಜಿತ ಕಾರ್ಯಕ್ರಮವಾಗಿ ಇದು ಮೂಡಿ ಬಂದಿದೆ. ನಮ್ಮ ಜನಪ್ರತಿನಿಧಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಮಕ್ಕಳಿಗೆ ಈ ಶೈಕ್ಷಣಿಕ ವರ್ಷ ನಡೆಯುವಂತಹ ಆರಂಭದ ಕಾರ್ಯಕ್ರಮ ಎಂಬ ನೆಲೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಯಾವತ್ತೂ ಅಚ್ಚಳಿಯಲ್ಲಿ ಉಳಿಯಬೇಕು ಈ ಕಾರ್ಯಕ್ರಮ ಎಲ್ಲಾ ರೀತಿಯಲ್ಲೂ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲ ಮಕ್ಕಳಿಗೂ ಪ್ರವೇಶೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಅವರ ಭವಿಷ್ಯ ಉಜ್ವಲವಾಗಲಿ ಎಂಬುದಾಗಿ ಮತ್ತೊಮ್ಮೆ ಹಾರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತಾ ನನ್ನೆಲ್ಲರೂ ಮಾತನಾಡಬೇಕು. ಮಕ್ಕಳ ಭವಿಷ್ಯವು ಉಜ್ವಲವಾಗಲಿ ಹಾಗೂ ತಮ್ಮ ಪ್ರೇರಣೆಯ ಮಾತುಗಳಿಂದ ಶುಭ ಕೋರಿದ ದಿನೇಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮಂಜೇಶ್ವರದ ಬಿಪಿಸಿ ಶ್ರೀ ವಿಜಯ ಕುಮಾರ್ ಸರ್ ಅವರು ಹಲವು ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಸರ್, ತಾವು ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೈವಳಿಕೆ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವ ಕಾರ್ಯಕ್ರಮ ನಮ್ಮ ಡಾನ್ ಬೋಸ್ಕೋ AUP ಶಾಲೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಊರವರ ವಿದ್ಯಾಭಿಮಾನಿಗಳ ಜನಪ್ರತಿನಿಧಿಗಳ ಎಲ್ಲರ ಸಹಕಾರದಿಂದ ನಡೆಯಿತು ಎಂಬುದರಲ್ಲಿ ಸಂಶಯವಿಲ್ಲ. ಈ ವಿಜೃಂಭಣೆಯ ವಾತಾವರಣ ಇಂದು ನಾವು ಪಡೆದಂತಹ ಈ ಸಂತೋಷದ ಕ್ಷಣ ಈ ವರ್ಷ ಪೂರ್ತಿ ನಮ್ಮಲ್ಲಿರಲಿ ಅಂತ ಮಾತ್ರ ಹಾರೈಸ್ತಾ ಇದ್ದೇನೆ. ಕೇರಳ ರಾಜ್ಯದಾದ್ಯಂತ ಎಲ್ಲ ಶಾಲೆಗಳಲ್ಲಿ ಪ್ರವೇಶೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳೆಲ್ಲ ಹಾಸಿಗೆಯ ಸಮಯದಲ್ಲಿದ್ದಾರೆ. ನಮ್ಮ ಮಾತುಗಳನ್ನು ಕೇಳುವಂತಹ ತಾಳ್ಮೆಯವರಿಗೆ ಎಲ್ಲಿಲ್ಲ. ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಕೂಡ ಶುಭವಾಗಲಿ, ಮಕ್ಕಳಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಈ ಶಾಲೆಯಲ್ಲಿ ಇವತ್ತು ಯಾರೆಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಈ ಮಕ್ಕಳೆಲ್ಲರೂ ಕೂಡ ಮುಂದೊಂದು ದಿನ ನಮ್ಮ ಭಾರತದ ಭವ್ಯ ಪ್ರಜೆಗಳಾಗಿ ಬೆಳಗಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿರಾಜಮಾನರಾಗಲಿಕ್ಕೆ ಅವರಿಗೆ ಸಾಧ್ಯವಾಗಲಿ ಅಂತ ಮಾತ್ರ ಹಾರೈಸ್ತೇನೆ. ಪ್ರೀತಿಯ ಮಕ್ಕಳೇ, ಹಲೋ ಮಕ್ಕಳೇ, 2 ಕೈಯೊಮ್ಮೆ ಎತ್ತಿದ್ದೀರಾ? 2 ಕೈ ಎತ್ತಿಯೊಮ್ಮೆ ಕೈಯಲ್ಲಿ ವೆರಿ ಗುಡ್. ಕೈಗಳಿಗಾಗಿ ನಾನು ಪದ್ಯ ಹಾಡಿದ್ರೆ ಹಾಡ್ತೀರಾ? ಹಾಡ್ತೀರಾ? ರೆಡಿಯಾ? ವೆರಿ ಗುಡ್. ಹಸಿವೆ ಆಗ್ತದ? ಹೌದು, ಗೊತ್ತಾಯ್ತಾ? ನನಗೆ ಮುಖ ನೋಡುವಾಗ ನನಗೆ ಗೊತ್ತಾಯ್ತು ಹಸಿವೆ ಆಗ್ತದೆ ಅಂತ ಹೇಳಿ. ಆದ್ರೂ 1-2 ಗೆರೆ ಪದ್ಯ ಗಟ್ಟಿ ಹಾಡಬೇಕು, ಆಯ್ತಾ? ಮತ್ತೆ ಊಟಕ್ಕೆ ಹೋಗುವ, ಆಯ್ತಾ? ಆಗ್ಬೋದಲ್ಲ? ಸರಿ,
ತಾನ ತನ ತನ್ನಾನೇ ತಾನ ತನ್ನಾನೇ 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 ತಾನ ತನ ತನ್ನಾನೇ ತಾನ ಕೈಯಾರೆ ಶಾಲೆಡಿ ಮಾವಂಜಿ ಗೌಡಿ ಪ್ರಭುಗಳು ಶಾಲೆಡು ಸೇರುನ ಗೌಡಿ ತನ್ನಾನೇ ತಾನ ತನ ತನ್ನಾನೇ ತಾನ 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 ಸುಖಸ ದಸಲು ಏಕಂಜಿ ಗುರು ಸುಪುನ ಮನಸುಲು ತಿರಿಗಂದೇ ಮರಳು ತನ್ನಾನೇ ತಾನ ತನ ತನ್ನಾನೇ ತಾನ 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 ಚಳಿ ತಂದು ನಲು ತಂದು ಅರೋಣ ಮನಸ್ಸು ಚಳಿ ತಂದು ನಲು ತಂದು ಅರೋಣ ಮನಸ್ಸು ಊರೊಮ್ಮೆ ಬೆಳಗೋಡು ಈ ಮಲ್ಲ ಮನಸ್ಸು ಊರೊಮ್ಮೆ ಬೆಳಗೋಡು ಈ ಮಲ್ಲ ಮನಸ್ಸು ತನ್ನಾನೇ ತಾನ ತನ ತನ್ನಾನೇ ತಾನ 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 ಗತಿ ಗತಿ ತನ್ನಾನೇ ತಾನ ತನ ತನ್ನಾನೇ ತಾನ ತನ್ನಾನೇ ತಾನ ತನ ತನ್ನಾನೇ ತಾನ ತನ್ನಾನೇ ತಾನ ತನ್ನಾನೇ ತಾನ ತನ 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 ತನ್ನಾನೇ ತಾನ ವೆರಿ ಗುಡ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಆಡುವುದಲ್ಲ ಹೀಗೆ ಇಡೀ ವರ್ಷ ಸಂತೋಷದಿಂದ ನಲಿಯುತ್ತಾ ಕುಣಿಯುತ್ತಾ ಹಾಡುತ್ತಾ ಕೇಕೆ ಹಾಕುತ್ತಾ ಈ ಶಾಲೆಯಲ್ಲಿ ಕಲಿಯುತ್ತಾ ನಮಗೆ ಮುನ್ನೇರೋಣ ಮಾತ್ರ ಆರಿಸಿಕೊಂಡು ಎಲ್ಲರಿಗೂ ಶುಭಾಶಯಗಳನ್ನು ನೀಡುತ್ತಾ ನನ್ನ ಮಾತುಗಳ ವಿವರ ನೀಡ್ತೇನೆ. ಜೈ ಹಿಂದ್. ಜೋಕ್ಲೆಗು ಕೈಯಾಡಿ ಶಾಲೆಡು ಬಾರಿ ಗೌಜಿಗೆ ತಂದಾನೋ ತಂದಾನೋ ಹಾಡಿನೊಂದಿಗೆ ನಮ್ಮೆಲ್ಲ ಮಕ್ಕಳನ್ನು ಹುರಿದುಂಬಿಸಿ ಶುಭ ಕೋರಿದ ಬಿಪಿಸಿ ವಿಜಯಕುಮಾರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಸ್ವಾಮಿ ಹೆರಿನ್ ಡಿಸೋಜರ್ ಅವರು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಫಾದರ್, ತಾವು ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಪ್ರೀತಿಯ ಪೋಷಕರೇ, ರಕ್ಷಕರೇ, ಶಿಕ್ಷಕರೇ
ಹಾಗೆಯೇ ಇವತ್ತು ಪ್ರವೇಶೋತ್ಸವದ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಪುಟಾಣಿ ಮಕ್ಕಳೇ, ಎಲ್ರಿಗೂ ನಮಸ್ತೆ. ಮಕ್ಕಳೇ ನಮಸ್ತೆ. ಗುಡ್ ಆಫ್ಟರ್ನೂನ್. ಹೌ ಆರ್ ಯು? ಆಫ್ಟರ್ ಲಾಂಗ್ ಟೈಮ್ ಯು ಆರ್ ಮೀಟಿಂಗ್ ಹಿಯರ್, ಇಸ್ ಇಟ್ ನಾಟ್? ತುಂಬಾ ಸಮಯದ ನಂತರ ನಾವೆಲ್ಲ ಒಟ್ಟಾಗಿ ಇಲ್ಲಿ ಬಂದಿದ್ದೇವೆ, ಸರಿಯಾ? ಇಷ್ಟವರೆಗೆ ಎಲ್ಲಿದ್ದೆ ನೀವು? ಎಲ್ಲಿ? ಮನೆಯಲ್ಲಿ ಏನ್ ಮಾಡಿದ್ರಿ ನೀವು? ಯಾರಾದ್ರೂ ಪುಸ್ತಕ ತಗೊಂಡು ಓದಿದ್ರಾ? ಇವ್ರ ಕೈ ಮೇಲೆ ಎತ್ತಿ. ಯಾರೆಲ್ಲ ನಾನು ರಜೆಯಲ್ಲಿ ಓದಿದ್ದೇನೆ ಅಂತ ಹೇಳುವ ಕೈ ಎತ್ತಿ. ಸತ್ಯನಾ ಇದು? ಸತ್ಯನಾ? ಎಲ್ಲ ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ, ನೆಟ್ವರ್ಕ್ ಏನದು ಮಕ್ಕಳ ನೆಟ್ವರ್ಕ್ ಅದು ನೋಡ್ತಾ ಇದ್ರೆ ಹೌದಲ್ಲ? ಎಲ್ಲ ಸುಳ್ಳು ಹೇಳ್ತೀರಿ ಮಕ್ಕಳೇ. ಸತ್ಯನ ಸುಳ್ಳ? ಎಲ್ಲಿ ಓದಿದ್ದೀರಿ ನೀವು? ಒಬ್ಬರು ನೀವು ಚೆನ್ನಾಗಿ ಓದಿದ್ರೆ ರಜೆಯಲ್ಲಿ ಕೂಡ ಓದಿದ್ದೇನೆ, ತುಂಬಾ ಒಳ್ಳೆಯ ಮಕ್ಕಳು. ಒಂದು ವೇಳೆ ನೀವು ಓದದೇ ಇದ್ರು ಕೂಡ ಟೆನ್ಷನ್ ಮಾಡಬೇಡಿ, ಆಯ್ತು? ಓದದೆ ಇದ್ರೆ ಕೂಡ ನೀವು ಟೆನ್ಷನ್ ಮಾಡಬೇಡಿ. ಯಾಕಂದ್ರೆ ರಜೆಯಲ್ಲಿ ನಿಮಗೆ ಆಟ, ಟಿವಿ, ಸ್ವಲ್ಪ ಮೊಬೈಲ್ ಅಲ್ಲಿ ನೋಡ್ಲಿಕ್ಕೆ ಟೈಮ್ ಆದ ಕಾರಣ ಓದದಿದ್ರೆ ಏನು ಸಮಸ್ಯೆ ಇಲ್ಲ. ಇನ್ನು ಮುಂದೆ ದಿನಗಳಿವೆ, ನೀವು ಅದಕ್ಕಾಗಿ ನೀವು ಶ್ರಮ ಪಡಬೇಕು, ಓದ್ಬೇಕು. ಈಗ ಪ್ರೀತಿಯ ಮಕ್ಕಳೇ, ತುಂಬಾ ಸಂತೋಷದಿಂದ ನೀವೆಲ್ಲ ಶಾಲೆಗೆ ಬಂದಿದ್ದೀರಾ, ಸರಿಯಾ? ಎಲ್ಲರೂ ಸಂತೋಷದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ? ಎಲ್ಲರೂ ಸಂತೋಷದಲ್ಲಿದ್ದೀರಾ? ಯಾರೆಲ್ಲ ದುಃಖದಲ್ಲಿದ್ದೀರಿ ಕೈ ಮೇಲೆ ಎತ್ತಿ. ಕೆಲವರು ದುಃಖದಲ್ಲಿದ್ದಾರೆ, ಹೌದಲ್ಲ? ಹೆಚ್ಚಿನವರು ಸಂತೋಷದಲ್ಲಿದ್ದಾರೆ. ಯಾಕಂದ್ರೆ ತುಂಬಾ ಸಮಯದ ನಂತರ ನೀವು ಶಾಲೆಗೆ ಬರ್ತಾ ಇದ್ದೀರಾ. ಖಂಡಿತವಾಗಿ ಕೆಲವು ಮಕ್ಕಳಿಗೆ ದುಃಖ, ಬೇಜಾರಿ, ಕೆಲವು ಮಕ್ಕಳು ನೋಡ್ತಾ ಇದ್ದಾರೆ, ನಾನು ಅಳ್ತಾ ಇದ್ದಾರೆ. ಆದರೆ ಪ್ರೀತಿಯ ಮಕ್ಕಳೇ, ತಮಸೋಮ ಜ್ಯೋತಿರ್ಗಮಯ ಹೇಳ್ತೀರಿ ನೀವು? ಏನದು? ಎಲ್ಲ ಕೇಳಿದ್ರೆ ಏನದು ತಮಸೋಮ ಜ್ಯೋತಿರ್ಗಮಯ ಅಂದ್ರೆ? ತಮಸೋಮ ಜ್ಯೋತಿರ್ಗಮಯ, ತಮಸೋಮ ಜ್ಯೋತಿರ್ಗಮಯ ಕೇಳಿದಿರಾ? ಹಾಗಾದ್ರೆ ಏನದು? ಕತ್ತಲೆಯಿಂದ ಬೆಳಕಿನ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಂಧಕಾರದಿಂದ ಬೆಳಕಿನ ಕಡೆಗೆ. ಪ್ರೀತಿಯ ಮಕ್ಕಳೇ, ಅಜ್ಞಾನ ಅಂದ್ರೆ ಕತ್ತಲೆ, ಜ್ಞಾನ ಅಂದ್ರೆ ಬೆಳಕಿಗೆ. ನಾವೀಗ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಸುಜ್ಞಾನದ ಕಡೆಗೆ ಹೋಗ್ಲಿಕ್ಕೆ ಮೊದಲ ಹಂತದಲ್ಲಿದ್ದೇವೆ. ಇವತ್ತಿನ ನಾವು ಅಥವಾ ನಾಳಿಂದ ನಾವು ನಮ್ಮ ಪಠ್ಯೇತರ ಚಟುವಟಿಕೆಗಳು ಕಲಿತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಮಕ್ಕಳಿಗೆ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಇವತ್ತಿಂದ ನೀವು ಟಿವಿ, ಮೊಬೈಲ್ ಎಲ್ಲ ಬಂದ್ ಮಾಡಬೇಕು, ಆಯ್ತು? ಇನ್ನು ಮುಂದೆ ನಿಮ್ಮೆಲ್ಲ ಗಮನ ಶಾಲೆಯ ಕಡೆಗೆ, ಪಾಠದ ಕಡೆಗೆ, ಹಾಗೆ ಹೋಮ್ವರ್ಕ್ ಕಡೆಗೆ ಇರಬೇಕು. ಆದ ಕಾರಣ ಮಕ್ಕಳೇ, ನಾನು ನಿಮಗೆ ಶುಭ ಹಾರೈಸ್ತೇನೆ. ಹಾಗೆ ಪ್ರೀತಿಯ ಪೋಷಕರೇ, ಶಾಲೆಯಲ್ಲಿ ಮಕ್ಕಳು ಕೇವಲ 6 ಗಂಟೆ, ಜಾಸ್ತಿ ಅಂದ್ರೆ 7 ಗಂಟೆ ಇರ್ತಾರೆ. ಉಳಿದೆಲ್ಲ ಸಮಯ ಈ ಮಕ್ಕಳು ನಿಮ್ಮ ಪಕ್ಕದಲ್ಲಿರ್ತಾರೆ. ಆದ ಕಾರಣ ನೀವು ಕೂಡ ನಿಮ್ಮ ಮಕ್ಕಳ ಬೆಳವಣಿಗೆಗಾಗಿ ಪ್ರಯತ್ನ ಪಡಬೇಕು. ಶಾಲೆಯಲ್ಲಿ ಶಿಕ್ಷಕರು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ. ಪೋಷಕರಾದ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನ ಕೊಡಿ. ಹೇಗೆ ಮಕ್ಕಳು ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಕೂಡ ಅಕ್ಕಪಕ್ಕ ಕುಳಿತು ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ, ಸಹಕರಿಸಿ. ಆಗ ಮಕ್ಕಳಿಗೆ ಕೂಡ ಅನುಭವ ಆಗುತ್ತೆ. ನನ್ನ ತಂದೆ ತಾಯಿಗೆ, ನನ್ನ ಹಿರಿಯರಿಗೆ ನನ್ನ ವಿದ್ಯಾಭ್ಯಾಸದ ತುಂಬಾ ಆಸಕ್ತಿ ಇದೆ ಎಂಬ ಭಾವನೆಯಿಂದ ಮಕ್ಕಳು ಕೂಡ ಚೆನ್ನಾಗಿ ಕಲಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ ಕಾರಣ ಕೇವಲ ಶಿಕ್ಷಕರ ಮೇಲೆ ಮಾತ್ರ ನಿಮ್ಮ ಭಾರ ಹಾಕ್ತೀರಿ. ನೀವು ಕೂಡ ಮಕ್ಕಳೊಂದಿಗೆ ಸ್ವಲ್ಪ ಕೂತ್ಕೊಳ್ಳಿ, ಅವರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಕೊಡಿ. ಹೀಗೆ ಒಂದು ಒಳ್ಳೆಯ ಮಕ್ಕಳಾಗಿ ರೂಪಿಸಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡೋಣ. ಅದಕ್ಕಾಗಿ ಈ ವೇಳೆಯಲ್ಲಿ ಎಲ್ಲ ಮಕ್ಕಳಿಗೂ, ಶಿಕ್ಷಕರಿಗೂ, ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಶುಭಾಶಯ ಕೊಡ್ತೇನೆ. ನಮ್ಮ ಮುಂದಿನ ದಿನಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಕಲಿಯಿರಿ.
ನಮ್ಮೆಲ್ಲ ಮಕ್ಕಳು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವುದಾಗಿ ಹಾರಿಸುತ್ತಾ ನನ್ನ ಎರಡು ಮಾತುಗಳು ನಾನು ನಮಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಮಕ್ಕಳೊಡನೆ ಸಂಭಾಷಣೆಯೊಂದಿಗೆ ಮಾತನಾಡಿ ನಮಗೆಲ್ಲರಿಗೂ ಹಿತನುಡಿಗಳನ್ನಾಡಿ ಶುಭ ಕೋರಿದ ಫಾದರ್ ನಮಗೆ ಧನ್ಯವಾದಗಳು. ಪಂಚಾಯತ್ ಮಟ್ಟದ ಪ್ರವೇಶೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಪೈವಳಿಗೆ ಗ್ರಾಮ ಪಂಚಾಯತಿನ ವೈಸ್ ಪ್ರೆಸಿಡೆಂಟ್ ಆದ ಶ್ರೀಮತಿ ಪುಷ್ಪಲಕ್ಷ್ಮಿ ತಾವು ಅಧ್ಯಕ್ಷೀಯ ಭಾಷಣಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ಷಮಿಸಿ, ಪಿಯುಸಿ ಸೆಕ್ರೆಟರಿ ಆದ ಕರೀಂ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ರಕ್ಷಕರೇ, ಶಿಕ್ಷಕರೇ, ಪ್ರೀತಿಯ ಮಕ್ಕಳೇ, ಇದೊಂದು ಭಾಷಣ ಮಾಡುವಂತಹ ಒಂದು ಕಾರ್ಯಕ್ರಮ ಅಲ್ಲ. ನಾನು ಇಲ್ಲಿ ಮಾತನಾಡಿ ಬಂದಂತಹ ಉದ್ದೇಶ ಅಂದರೆ ನಾನು ಈ ಶಾಲೆಯ ಒಂದು ರಕ್ಷಕನು ಆಗಿದ್ದೇನೆ. ಈ ಪ್ರವೇಶೋತ್ಸವವನ್ನು ನಮ್ಮ ಪಂಚಾಯತ್ ಮಟ್ಟದ್ದು ನಡೆಸಿಸಬೇಕಾಗಿ ನಾನು ಮತ್ತು ಪಂಚಾಯತ್ ಅಧಿಕೃತರು ಈಗ ಆಲೋಚನೆ ಮಾಡ್ತಿರುವಾಗ ನಮಗೆ ಮೊತ್ತವಾಗಿ ನಮಗೆ ಹೊಳೆದಂತಹ ಒಂದು ಹೆಸರು ಕೈಯಾರ್ ಡಾನ್ ಬಾಸ್ಕೋ ಕೈಯಾರ್ ಶಾಲೆ. ಯಾಕಂದರೆ ಇಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳಿವೆ. ಒಳ್ಳೆಯ ಹಾಲ್ ಇದೆ, ಒಳ್ಳೆಯ ಅಡ್ಮಿಷನ್ ಆಗುವಂತಹ ಶಾಲೆ, ಉತ್ತಮ ಶಿಕ್ಷಕರಿದ್ದಾರೆ, ಒಳ್ಳೆಯ ಹೆಡ್ ಮಾಸ್ಟರ್ ಇದ್ದಾರೆ, ಅದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲವೂ ನಮಗೆ ಅನುಕೂಲವಾಗಿರೋ ಕಾರಣ ನಾವು ಅವರಲ್ಲಿ ಕೇಳಿಕೊಂಡೆವು. ಆಗ ಮುಖ್ಯೋಪಾಧ್ಯಾಯರು ಮ್ಯಾನೇಜರ್ ಅವರ ಅನುಮತಿಯೊಂದಿಗೆ ನಮಗೆ ಅದಕ್ಕೆ ಒಪ್ಪಿಗೆ ನೀಡಿದರು. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಪ್ರವೇಶೋತ್ಸವವನ್ನು ನೀವು ನಡೆಸಿದ್ದೀರಿ. ನಮಗೆ ದೊಡ್ಡ ಯಾವುದೇ ಒಂದು ಜವಾಬ್ದಾರಿ ಆಗಲಿಲ್ಲ. ಏನೋ ಫೋನಲ್ಲಿಗೆ ಅವರು ಕೇಳಿದಾಗ ನಾನು ಅವರಿಗೆ ಏನಾದರೂ ಉತ್ತರ ಕೊಡ್ತಿದ್ದೆ ಅಷ್ಟೇ. ಈ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಸಭೆಯನ್ನು ನಡೆಸಲಿಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ, ಈ ಶಾಲೆಯ ಮ್ಯಾನೇಜ್ಮೆಂಟ್, ಮುಖ್ಯೋಪಾಧ್ಯಾಯರು, ಈ ಶಾಲೆಯ ಶಿಕ್ಷಕರು, BT ಅವರು, ರೀತಿ ಎಲ್ಲರಿಗೂ ನಮ್ಮ ಪಂಚಾಯತ್ ವತಿಯಿಂದಲೂ BC ವತಿಯಿಂದಲೂ ಎಲ್ಲ ರೀತಿಯ ಶುಭಾಶಯಗಳನ್ನು ಹೇಳ್ತೇನೆ. ನಮ್ಮ ಈ ಸಂತೋಷ ಅಂದರೆ ಈ ಕೇರಳದಲ್ಲಿ ಇವತ್ತು ಈ ದಿವಸ ಎಲ್ಲ ಮಕ್ಕಳಿಗೂ, ಶಾಲಾ ಮಕ್ಕಳಿಗೂ, ಪೋಷಕರಿಗೂ, ರಕ್ಷಕರಿಗೂ, ಶಿಕ್ಷಕರಿಗೂ ಎಲ್ಲರಿಗೂ ಒಂದು ಸಂತೋಷದ ದಿವಸ. ಈ ಸಂತೋಷವು ನಮ್ಮ ಈ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಪೂರ್ತಿಯಾಗಿ ನೆಲೆ ನಿಲ್ಲಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಶುಭವನ್ನು ಕೋರ್ತಾ ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶುಭವನ್ನು ಹೇಳ್ತಾ ನನ್ನ ಒಂದರ ಮಾತು. ಪ್ರೋತ್ಸಾಹದ ಮಾತುಗಳನ್ನಾಡಿ ಶುಭ ಕೋರಿದ ಕರೀಂ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈಗ ಅಧ್ಯಕ್ಷೀಯ ಭಾಷಣ. ಎಲ್ಲರಿಗೂ ವಂದನೆಗಳು. ಪೈವಳಿಗೆ ಗ್ರಾಮ ಪಂಚಾಯತಿನ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂತಹ ನಮ್ಮ ಪಂಚಾಯತ್ ಅಧ್ಯಕ್ಷರೇ, ಅದೇ ರೀತಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಚೇರ್ಮನ್, ಡೆವಲಪ್ಮೆಂಟ್ ಚೇರ್ಮನ್ ಹಾಗೂ ದಿನೇಶ್ ಸರ್, ವಿಜಯನ್ ಸರ್ ಹಾಗೂ ವೇದಿಕೆಯಲ್ಲಿರುವಂತಹ ಪಂಚಾಯತ್ ಸದಸ್ಯರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಸೇರಿರುವಂತಹ ಶಿಕ್ಷಕ, ರಕ್ಷಕ ವೃಂದದವರೇ ಹಾಗೂ ಈ ಶಾಲೆಯ ಶಿಕ್ಷಕರೇ, ಈಗಾಗಲೇ ಪ್ರವೇಶೋತ್ಸವದ ಬಗ್ಗೆ ಎಲ್ಲರೂ
ಈ ವೇದಿಕೆಯಲ್ಲಿ ಹೇಳಿಯಾಯಿತು. ತುಂಬ ಸಂತೋಷದ ದಿನವಾಗಿರುತ್ತದೆ ಇವತ್ತು ಮಕ್ಕಳಿಗೆ. ಮೊದಲನೇ ಕಾಲದಲ್ಲಿ ಆದರೆ ಮಕ್ಕಳೆಲ್ಲರೂ ಹೆಚ್ಚಿನವರು ಕೂಗಿಕೊಂಡರೆ ಶಾಲೆಗೆ ಬರುವಂಥ ಒಂದು ಸಂದರ್ಭ ಇತ್ತು. ಆದರೆ ಈಗ ಶಾಲೆಯ ಶಿಕ್ಷಕರು ಮಕ್ಕಳು ಅಂತ ಹೇಳಿದರೆ ಒಳ್ಳೆಯ ರೀತಿಯ ಗೆಳೆತನದಿಂದ ಸಾಗುವಂಥ ಒಂದು ಕಾಲವಾಗಿದೆ. ಆದ ಕಾರಣ ಮಕ್ಕಳಿಗೆ ಶಿಕ್ಷಕರ ಮೇಲೆ ಭಯವಿಲ್ಲ, ಶಿಕ್ಷಕರಿಗೂ ಹಾಗೆ ಮಕ್ಕಳ ಮೇಲೆ ತುಂಬ ಪ್ರೀತಿ. ಶಾಲೆಗೆ ಮಕ್ಕಳೊಮ್ಮೆ ಬಂದರೆ ಸಾಕು ಅಂತ ಹೇಳುವಂಥ ಒಂದು ಸಂದರ್ಭ ಇರುತ್ತದೆ ಈಗ. ಆದ ಕಾರಣ ಎಲ್ಲ ಮಕ್ಕಳು ಕೂಡ ಈಗ ಜೂನ್ ಬಂದು ಅಂತ ಹೇಳುವಾಗ ತುಂಬ ಸಂತೋಷದಿಂದ ಶಾಲೆಗೆ ಬಂದಿದ್ದಾರೆ. ಹೀಗಾಗಿ ನಮಗೆ ಗೊತ್ತಿದೆ, ನಾವು 2 ವರ್ಷ ಕೂಡ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಮೂಲಕ ಕ್ಲಾಸ್ಗಳನ್ನು ನೋಡ್ತಾ ಇರುವಂಥದ್ದು. ಈ ಮೊಬೈಲ್ ಮೂಲಕ ಕ್ಲಾಸನ್ನು ನೋಡುವಾಗ ಕ್ಲಾಸ್ ನಮಗೆ ಎಷ್ಟು ಅರ್ಥವಾಗಿಲ್ಲದಂತ ಹೆಚ್ಚು ಮಕ್ಕಳು ಅದರಲ್ಲಿ ಎಷ್ಟು ಒಳಗೊಂಡಿದ್ದಾರೆ ಅಂತ ಎಂಬುದನ್ನು ನಮಗೆ ಅರ್ಥವಾಗ್ತದೆ. ಮಕ್ಕಳಿಗೆ ಈಗ ಶಾಲೆಗೆ ಬಂದು ಕೂಡ ಕೆಲವು ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಅಂತೇಳಿ ಎಲ್ಲರೂ ಕಷ್ಟಪಟ್ಟು ಒಂದು ಮೊಬೈಲ್ ತೆಗೆದುಕೊಟ್ಟಿದ್ದಾರೆ. ಈ ಮೊಬೈಲನ್ನು ಈಗ ಮನೆಯಲ್ಲಿ ಇಟ್ಟು ಬರಲಿಕ್ಕೂ ಅಲ್ಲ, ಶಾಲೆಗೆ ತಗೊಂಡು ಬರಲಿಕ್ಕೂ ಅಲ್ಲ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಆಗಬೇಕು ಮಕ್ಕಳಿಗೆ. ಆದ ಕಾರಣ ಈ 2 ವರ್ಷದ ನಮ್ಮ ಶಿಕ್ಷಕ ಮತ್ತು ಮಕ್ಕಳ ಆ ಒಂದು ಬೇರ್ಪಡಿಕೆ ಕೂಡ ಈ ವರ್ಷದಲ್ಲಿ 22-23ನೇ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ರೀತಿಯಲ್ಲಿ ಸಾಗಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಈ ವರ್ಷದ ಶಿಕ್ಷಣ ಮುಂದುವರಿಯಲಿ. ಯಾವುದೇ ರೀತಿಯಲ್ಲಿ ನಮಗೆ ಎಲ್ಲ ಗೊತ್ತಿದ್ದಾಗೆ ಮೊದಲು ಅರ್ಧದಲ್ಲಿ ನಾವು ಕೊರೋನಾ ಎಂಬ ಇದರಲ್ಲಿ ಮನೆಯಲ್ಲಿ ಕೂತ್ಕೊಂಡವರು, ಅದೇ ರೀತಿ ಕಳೆದ ವರ್ಷ ಅರ್ಧದಲ್ಲಿ ಶಾಲೆಯನ್ನು ಆರಂಭಿಸಿದವರು. ಆದ ಕಾರಣ ಈ ವರ್ಷ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಈ ಶೈಕ್ಷಣಿಕ ವರ್ಷ ನಡೆಯಲಿ ಅಂತ ಹೇಳಿ ಹಾರೈಸುತ್ತಾ ನಾನು ಈ ಪ್ರವೇಶೋತ್ಸವ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ರೀತಿಯ ಶುಭ ಹಾರೈಸುತ್ತೇನೆ. ಉತ್ತಮ ರೀತಿಯಲ್ಲಿ ಈ ಶೈಕ್ಷಣಿಕ ವರ್ಷವು ಮುಂದುವರಿಯಲಿ ಎಂಬ ಮಾತುಗಳನ್ನಾಡಿ ಶುಭ ಕೋರಿದ ವಿಜಯಲಕ್ಷ್ಮಿ ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕೊನೆಯದಾಗಿ ಇದೀಗ ಧನ್ಯವಾದ ಸಮರ್ಪಣೆ. ಗ್ರಾಟಿಟ್ಯೂಡ್ ಈಸ್ ದ ಮ್ಯೂಸಿಕ್ ಆಫ್ ಒನ್ಸ್ ಹಾರ್ಟ್. ಈಗ ಧನ್ಯವಾದದ ಮಾತುಗಳಿಂದ ಮುಂದೆ ಬರಲಿದ್ದಾರೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಮಗ್ದಲಿನ್ ಶಾಸ್ತ್ರ. ಸುಮಾರು 2 ವರ್ಷಗಳ ನಂತರ ಇಂತಹ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಭಾಗ್ಯವನ್ನು ಒದಗಿಸಿಕೊಟ್ಟಂತಹ ಆ ಭಗವಂತನಿಗೆ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದಿನ ಈ ಪಂಚಾಯತ್ ಮಟ್ಟದ ಪ್ರವೇಶೋತ್ಸವವನ್ನು ನಮ್ಮ ಈ ಡಾನ್ ಬಾಸ್ಕೋ ಶಾಲಾ ಸಭಾಂಗಣದಲ್ಲಿ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೆಯಿತು. ಈ ಶೈಕ್ಷಣಿಕ ವರ್ಷದ ಪ್ರವೇಶೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಮತಿ ಜಯಂತಿ ಅಧ್ಯಕ್ಷೆ ಪೈವಳಿಕೆ ಗ್ರಾಮ ಪಂಚಾಯತ್ ಇವರಿಗೆ ಶಾಲಾ ಸಂಚಾಲಕರ ಪರವಾಗಿಯೂ ಮುಖ್ಯೋಪಾಧ್ಯಾಯರ ಪರವಾಗಿಯೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಮಹತ್ತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೈವಳಿಕೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯವರಾದ ವಹಿಸಿದ್ದು ಶ್ರೀಮತಿ ಪುಷ್ಪಲಕ್ಷ್ಮಿ ಇವರು ಈ ಶೈಕ್ಷಣಿಕ ವರ್ಷಕ್ಕೆ ಶುಭ ಹಾರೈಸಿದ್ದಾರೆ. ಇವರಿಗೆ ಶಾಲಾ ಸಂಚಾಲಕರ ಪರವಾಗಿಯೂ ಇಲ್ಲಿ ನೆರೆದಂತಹ ಸರ್ವರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗೊತ್ತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪೈವಳಿಕೆ ಗ್ರಾಮ ಪಂಚಾಯತ್ನ ಹೆಲ್ತ್ ಅಂಡ್ ಎಜುಕೇಶನ್ ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್ ಅವರಾದ ಶ್ರೀ ಜುಲ್ಫಿಕರ್ ಅಲಿ ಇವರು ಈ ಶೈಕ್ಷಣಿಕ ವರ್ಷಕ್ಕೆ ಶುಭ ಹಾರೈಸಿದ್ದಾರೆ. ಇವರಿಗೆ ಶಾಲಾ ಸಂಚಾಲಕರ ಪರವಾಗಿಯೂ ನೆರೆದ ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಪೈವಳಿಕೆ ಗ್ರಾಮ ಪಂಚಾಯತಿನ ಡೆವಲಪ್ಮೆಂಟ್ ಸ್ಟ್ಯಾಟಿಕ್ ಕಮಿಟಿಯ ಚೇರ್ಮನ್
ರವರಾದ ಶ್ರೀ ಅಬ್ದುಲ್ ಪ್ರಸಾದ್ ಚಿಪ್ಪಾರ್ ಇವರು ನಮ್ಮ ಶಾಲೆಗೆ ಚಿರಪರಿಚಿತರು. ಇವರಿಗೂ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಆಗಾಗ ನಮ್ಮ ಶಾಲೆಗೆ ಭೇಟಿ ನೀಡಿ ಶಾಲಾ ಸಮಾಚಾರಗಳನ್ನು ತಿಳಿದು ಶಾಲೆಗೆ ಉತ್ತಮ ಪ್ರೋತ್ಸಾಹವನ್ನು ನೀಡುತ್ತಿರುವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮಿ ಕೈವಳಿಕೆ ವಾರ್ಡ್ ಸದಸ್ಯರಾದ ಶ್ರೀ ಅವಿನಾಶ್ ಮಚಾರು ಇವರ ನಾಯಕತ್ವದಲ್ಲಿ ನಮ್ಮ ಶಾಲೆಯ 1A ತರಗತಿಯ ಮಕ್ಕಳಿಗೆ ಶಾಲಾ ಬ್ಯಾಗ್ ಅನ್ನು ಕ್ರೈಸ್ಟ್ ಕ್ಲಬ್ ಕೈಯಾರು ಇವರು ಸ್ಪಾನ್ಸರ್ ಮಾಡಿದ್ದಾರೆ. ಇವರಿಗೆ ಇಲ್ಲಿ ನೆರೆದಂತಹ ಸರ್ವರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾರ್ಥಿ ಕರೆಯವರಾದ ಶ್ರೀ ದಿನೇಶ್ ಇವರು ನಮ್ಮ ಕಾರ್ಯಕ್ಕೆ ಶುಭ ಕೋರಿದ್ದಾರೆ. ಇವರಿಗೆ ಶಾಲಾ ಸಂಚಾಲಕರ ಪರವಾಗಿ ಹಾಗೂ ಗಣ್ಯರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪೈವಳಿಕೆ ಗ್ರಾಮ ಪಂಚಾಯತ್ನ ಸದಸ್ಯರಲ್ಲಿ ಒಬ್ಬರಾದ ಶ್ರೀಮತಿ ರಹಮತ್ ಇವರು ನಮ್ಮ ಈ ಸಂತೋಷವನ್ನು ಹಂಚಿಕೊಳ್ಳಲು ಇಲ್ಲಿಗೆ ಆಗಮಿಸಿದ್ದಾರೆ. ಇವರಿಗೆ ಶಾಲಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮಂಜೇಶ್ವರ ಉಪಜಿಲ್ಲೆಯ ಬಿಆರ್ಸಿಯಿಂದ ಬಿಪಿಸಿಯವರಾದ ಶ್ರೀ ವಿಜಯ್ ಕುಮಾರ್ ಸರ್ ಇವರು ಒಂದು ತುಳು ಹಾಡಿನೊಂದಿಗೆ ಮಕ್ಕಳನ್ನು ಹುರಿದುಂಬಿಸಿದ್ದಾರೆ. ಇವರಿಗೂ ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಪೈವಳಿಕೆಯ ಪಿಇಸಿ ಸೆಕ್ರೆಟರಿಯವರಾದ ಶ್ರೀ ಅಬ್ದುಲ್ ಕರೀಂ ಸಿಕೆ, ಬಿಆರ್ಸಿ ಮಂಜೇಶ್ವರ ಸಿಎಸ್ಸಿಯ ಕೋಆರ್ಡಿನೇಟರ್ ಅವರಾದ ಶ್ರೀಮತಿ ವಿದ್ಯಾರ್ಥಿ ಇವರಿಗೆ ಈ ಸಮಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಶೋಭಿಸುತ್ತಿದ್ದಾರೆ ಡಾನ್ ಬೊಸ್ಕೋ ಶಾಲಾ ಸಂಚಾಲಕರಾದ ವಂದನೀಯ ಸ್ವಾಮಿ ಗರಿ ಡಿಸೋಜಾ ಇವರು. ನಮ್ಮ ಶಾಲೆಯ ಪುಟಾಣಿ ಮಕ್ಕಳ ಶಿಕ್ಷಣದ ಕಡೆಗೆ ಗಮನ ನೀಡಿ ಮಕ್ಕಳಲ್ಲಿ ತೋರಿಸಿದ ಪ್ರೀತಿಯ ಸಂಕೇತವಾಗಿ ಪ್ರೀ ಪ್ರೈಮರಿ ಬಿ ಹಾಗೂ ಪ್ರೀ ಪ್ರೈಮರಿ ಎ ಹಾಗೂ 1B ತರಗತಿಗಳಿಗೆ ಮಕ್ಕಳಿಗೆ ಕುಳಿತುಕೊಳ್ಳಲು ಬೆಂಚು ಡೆಸ್ಕ್ಗಳನ್ನು ಶಾಲಾ ಮ್ಯಾನೇಜ್ಮೆಂಟ್ ಒದಗಿಸಿಕೊಟ್ಟಿದ್ದಾರೆ ಹಾಗೂ 1A ಮಕ್ಕಳಿಗೆ ನೋಟ್ಸ್ ಬುಕ್ ಅನ್ನು ನೀಡಿದ್ದಾರೆ. ಇವರನ್ನು ಈ ವೇದಿಕೆಯಲ್ಲಿರುವ ಗಣ್ಯರ ಪರವಾಗಿ ಹಾಗೂ ಸಭಾಂಗಣದಲ್ಲಿ ನಡೆದ ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾತ್ರವಲ್ಲ, ಇವರು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಶುಭ ಹಾರೈಸಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಇವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಲ್ಯಾಣ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಜಾರ್ಜ್ ಟಿಆರ್ ಬೇಡ ಹಾಗೂ ಅಮ್ಮಿ ಶಾಲಾ ಪಿಟಿಎ ಅಧ್ಯಕ್ಷರಾದ ಶ್ರೀ ಚಿದಾನಂದಮಯ್ಯ ಹಾಗೂ ಎಂಪಿಟಿಎ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ಸಂತೋಷ್ ಇವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮವು ಇಷ್ಟು ವಿಜೃಂಭಣೆಯಲ್ಲಿ ನಡೆದಿದೆ ಆದರೆ ಇದಕ್ಕೆ ಕಾರಣ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು. ಮುಖ್ಯೋಪಾಧ್ಯಾಯರಾದ ಶ್ರೀ ಪೀಟರ್ ರೊಡ್ರಿಗಸ್ ಇವರ ಈ ಸತತ ಪ್ರಯತ್ನದಿಂದ ಇಂದು ಈ ಕಾರ್ಯಕ್ರಮವನ್ನು ರಸವತ್ತಾಗಿ ನಡೆಸಲು ಸಾಧ್ಯವಾಗಿದೆ. ಆದುದರಿಂದ ಇವರಿಗೆ ಇಲ್ಲಿ ನೆರೆದ ಸರ್ವರ ಪರವಾಗಿ ಹಾಗೂ ಸಂಚಾಲಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮಿ ಪ್ರವೇಶೋತ್ಸವ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದಾರೆ ನಮ್ಮ ಈ ಪುಟಾಣಿ ಮಕ್ಕಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವ ಎಲ್ಲ ಮಕ್ಕಳ ಪೋಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮವನ್ನು ನಿರೂಪಿಸಿದ ಮಿಸ್ಟರ್ ಜಾಸ್ಮಿನ್ ಹಾಗೂ
ಉದ್ಘಾಟನೆಯು ಜರಗಲಿರುವುದು. ಕೊನೆಯದಾಗಿ ಅಧ್ಯಕ್ಷರ ಅನುಮತಿ ಮೇರೆಗೆ ಇಲ್ಲಿಗೆ ಪ್ರವೇಶೋತ್ಸವದ ಕಾರ್ಯಕ್ರಮವು ಮುಕ್ತಾಯಗೊಳ್ಳುವುದು. ಸರ್ವರಿಗೂ ವಂದನೆಗಳು. ಅವರು ಪ್ರೀ ಪ್ರೈಮರಿ ಮಕ್ಕಳನ್ನು ಸ್ವಾಗತಿಸಲಿದ್ದಾರೆ. ಅಹಮದ್ ತಮೀಮ್,
ಶಾಂತಿ ಮತ್ತು ಜಾನಿ ಶೆಟ್ಟಿಯವರಿಗೆ ಬಹಳ ಅತ್ಯುತ್ತಮವಾದ
Money